ಎಲ್ಲರಿಗೂ ನಮಸ್ಕಾರ. ಫುಡ್ ಚೈನ್ ಕ್ಯಾಂಪೈನ್ ಕೃಷಿ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚಿತ್ ಜೈನ್ ಸಂಸೆ. ಇವತ್ತು ನಮ್ಮ ಜೊತೆಗೆ ಒಬ್ರು ಅತ್ಯದ್ಭುತ ವ್ಯಕ್ತಿ ಇದ್ದಾರೆ. ತಮ್ಮ ನಡತೆಯಿಂದ ಸರಳತೆಯಿಂದನೇ ನಮಗೆಲ್ಲರಿಗೂ ಕೂಡ ಚಿರಪರಿಚಿತರು. ಅದೇ ರೀತಿ ಶೈಕ್ಷಣಿಕ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆ ಕೊಟ್ಟಂತಹ ಅಕ್ಷರ ಸಂತ ಅವರೇ ಹರೇಕಳ್ ಹಾಜಬ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಧನ್ಯವಾದ. ಹೇಗಿದ್ದೀರಾ? ಆರಾಮ್. ನಿಮಗೆ ಕೂಡ ಧನ್ಯವಾದ. ಈಗ ನಿಮ್ಮ ಒಂದು ಜೀವನ ಶೈಲಿ, ದಿನನಿತ್ಯ ನೀವು ಯಾವ ಚಟುವಟಿಕೆಗಳಲ್ಲಿ ನೀವು ನಿಮ್ಮನ್ನ ತೊಡಗಿಸ್ಕೊಳ್ತೀರಾ? ನನ್ನ ದಿನನಿತ್ಯ ನಾನು ಹುಟ್ಟಿದ್ದು ಅರೆಕಲ ಪನಿಮಾಡಿಯಲ್ಲಿ, ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನು. ತಾಯಿ ಭತ್ತಗೋಗು, ತಂದೆ ದೋಣಿ ಹೋಗು. 1974 ಅಲ್ಲಿ ಒಂದು ನೆರೆ ಬಂತು. ಆ ಸಂದರ್ಭದಲ್ಲಿ ಮನೆ ಮಟ್ಟೆಲ್ಲ ಕೊಚ್ಚಿಕೊಂಡು ಹೋಯಿತು. ನಾನೊಂದು ಸೆಟ್ನವರಲ್ಲಿ ಭೂಮಿಯಲ್ಲಿ ಹುಟ್ಟಿ ಬೆಳೆದವನು. HN ಸೆಟ್ ಅರೆಕಲ ಪನಿಮಾಡಿಯಲ್ಲಿ ಹುಟ್ಟಿ ಬೆಳೆದವನು. ಆನಂತರ 74 ಜುಲೈ 26ಕ್ಕೆ ನೆರೆ ಬಂತು. ಆ ಸಂದರ್ಭದಲ್ಲಿ ನಮ್ಮ ದಿವಂಗತ ET ಫರೀದವರು ಆಗಿನ MLA. ಆಗ ನಮ್ಮ ಅರೆಕಲ ನೀಪಟ್ಪಲ್ಲಿ ನನ್ನ ತಂದೆಗೆ 99 ಜನಕ್ಕೆ 1 ಎಕರೆ ಸಾಲ ಕೊಟ್ಟರು. ಆ ಸಂದರ್ಭದಲ್ಲಿ ನನಗೆ ನನ್ನ ತಂದೆ ಕೂಡ 1 ಎಕರೆ ಸಾಲ ಕೊಟ್ಟರು. 99 ರೂಪಾಯಿ ಕಟ್ಟಿದ್ರು ಅರೆಕಲ ನೀಪಟ್ಪಲ್ಲಿ ಈಗ ವಾಸಿಸಿದ್ದಾರೆ. ಆಗ 74 ಜುಲೈ 26ಕ್ಕೆ ನೆರೆ ಬಂದ ನನ್ನ ಮನೆ ಮಟ್ಟ ಎಲ್ಲ ಕೊಚ್ಚಿಕೊಂಡೋಯ್ತು. ಆಗ 76ರಲ್ಲಿ ಇಲ್ಲಿ ಬಂದಿದೆ. ಆಗ ನನಗೆ ಒಂದು 18 ವರ್ಷ 21 ವರ್ಷ ಆಯಿತು. ಬಡತನ ಭಾರಿ ಇತ್ತು. ತಾಯಿ ಭತ್ತವು, ತಂದೆ ದೋಣಿಗೂ ಭಾಳ ಬಡತನ ಇತ್ತು. 76ರಲ್ಲಿ ಇಲ್ಲಿ ಬಂದಿದ್ದೆ. ನಾನು ಮಂಗಳೂರಿಗೆ ಮತ್ತೆ ನಾನು 18 ಪಿರಾದಲ್ಲಿ ಮಂಗಳೂರಿಗೆ ಕಿಟ್ಲೆ ಹಣ್ಣು ವ್ಯಾಪಾರ ಮಾಡಿ ಹೋಗ್ತಾ ಇದ್ದೇನೆ. ಆಗ 18 ವರ್ಷ ಆಗ ಅದು 1977 ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ಅದೇ ನನ್ನ ಕಸಬ್ ಇತ್ತು. ಬಡತನ. 6ರಲ್ಲಿ ನಾನು ಮೂರನೇವನು. 6 ಮಂದಿಯಲ್ಲಿ ನಾನು ಮೂರನೇವನು. ಅಣ್ಣ ತಮ್ಮವರು ಅಕ್ಕ ಎಲ್ಲ ಇದ್ದರು. ಈಗೆಲ್ಲ ತಂದೆ ತೀರೋದರು, ತಾಯಿ ಕೂಡ ತೀರೋದು, ಎಲ್ಲ ತೀರೋದರು. ನಾವು ಈಗ ಇದ್ದೆ 4 ಮಂದಿ ನಾವು ಇದ್ದೇವೆ ಈಗ ಕೂಡ. ಆದರೆ ನಾನು ವಿದ್ಯಾಭ್ಯಾಸ ನನಗೆ ಇರಲಿಲ್ಲ. ನಾನು 77ರಿಂದ ಮಂಗಳೂರು ಸೆಂಟ್ರಲ್ ಮಾರ್ಕೆಟ್ ಇಸಾಕಾಜಿಂದ ಒಂದು ಪೂರ್ವ ಸಾಲ ತಗೊಂಡು ಓಡಾಡೋ ಮನುಷ್ಯ. ಮಸಿ ಹೇಳುವ ಬಸ್ ಸ್ಟ್ಯಾಂಡ್ನಲ್ಲಿ ಆಗ ಭಾಳ ಒಳ್ಳೆ ಬಸ್ ಬರ್ತಾ ಇದ್ರು. ಕಿಟ್ಲೆ ಹಣ್ಣು ಡಜನ್ ಲೆಕ್ಕ ಇತ್ತು. ಭಾಳ ಪ್ರಮಿಸ್ ಇತ್ತು. ಆಗ ಬೇರೆ ಬೇರೆ ಪಾರ್ಕಿಂಗ್ ಎಲ್ಲ ಇತ್ತು ಆ ಕಾಲದಲ್ಲಿ. ಆಗ ನನ್ನ ಸೆಂಟ್ರಲ್ ಮಾರ್ಕೆಟಿಂದ ಒಂದು ಪೂರ್ವ ವಾರಿ ಇಸಾಕಾಜಿಂದ ಸಾಲ ತಗೊಂಡು ಓಡಾಡೋ ಮನುಷ್ಯ. ಆಗ ನನಗೆ ಮುಖ್ಯ ಪಾಯಿಂಟ್ ಇದೆ, ನನಗೆ ವಿದ್ಯಾಭ್ಯಾಸ ಇಲ್ಲ. ವಾಮಚ್ಚಿ ಅಂತ ಕೇಳುವಾಗ ನನಗೆ ಉತ್ತರ ಕೊಡಲಿಕ್ಕೆ ಆಗಿಲ್ಲ. ವಾಮಚ್ಚಿ ನನ್ನ ಕೈಯಲ್ಲಿ ಒಳ್ಳೆ ವಾರಜಿರುವ ಬಟ್ಟಿ ಹೇಳಿಗತ್ತು. ಅದು ಕೂಡ ಸಾಲ ತಗೊಂಡು ಓಡುವಾಡು ನಾನು ಇಸಾಕಾಜಿಂದ. ಆಗ ಒಮ್ಮಚ್ಚಿಂತ ಕೇಳಿದ್ರು. ಆಗ ನಾನು ಭಾಳ ಮುಜಿಂಗರಾದ ಆ ಕಾಲದಲ್ಲಿ 78ರಲ್ಲಿ. ಆಗ ಒಮ್ಮಚ್ಚಿಂತ ಕೇಳಿದ್ರು. ನನಗೆ ಉತ್ತರ ಕೊಡಲಿಕ್ಕೆ ಅಲ್ಲ, ಬೇರೆ ಅಕ್ಕಪಕ್ಕದವರು ಉತ್ತರ ಕೊಡಲಿಕ್ಕೆ ನಿಮ್ಮ ವಾರ್ಜಿ ಕಿರಿಯಷ್ಟು ಅಂತ ಕೇಳ್ತಾರೆ. ಆಗ ಮುಂದೆ ಹೋಯ್ತು. ಅದೇ ಜೀವನದಲ್ಲಿ ಒಂದು 50 ರೂಪಾಯಿ 100 ರೂಪಾಯಿ ದುಡಿಯಿತು. ಆಗ ಮಂದಿ ಜೀವನ ತೆಗೆದು 95ರಲ್ಲಿ ಅದೇ ಕಸಬ್ ಮಾಡ್ತಾನೆ. ಪುನಃ ನನಗೆ ಒಂದು ನೆನೆಸ್ಬೋಯ್ತು. ನನ್ನ ಜೀವನ ಈಗ ಆಯ್ತು. ನಮ್ಮ ಊರಿನ ಅಕ್ಕಪಕ್ಕದವ ಮುಂದಿನಲ್ಲಿ ಸರ್ಕಾರಿ ಶಾಲೆ ಇದ್ದರೆ ಒಂದು ಒಳ್ಳೆ ಆಗ್ತದೆ ಕನಸು ಕಂಡೆ ನಾನು. ಆಗ 95ರಲ್ಲಿ ನಮ್ಮ ET ಫರೀದರು MLA ಆದರು 99ರಲ್ಲಿ. ಆಗ ನಾವು ರೌಳಕಲ್ಲು ಮದ್ರಸದಲ್ಲಿ ಕೋಶಾಧಿಕಾರಿ ಆಗಿದೆ. ಆಗ ನನಗೊಂದು ಬೇಡಿಕೆ ಇಟ್ಟೆ, ನಮಗೆ ಒಂದು ಅರೆಕಲದಲ್ಲಿ ನೀಪಟ್ಟು ಒಂದು ಸರ್ಕಾರಿ ಶಾಲೆಯನ್ನು ಮಾಡಿಕೊಡಿ. ಈಗಿನ ಸ್ಪೀಕರ್ ಅವರ ತಂದೆ ET ಫರೀದವರು MLA. ಆ ಕಾಲದಲ್ಲಿ ಅವರು ನಮಗೆ ಸಹಾಯ ಮಾಡಿದರು. ಜಿಲ್ಲಾ ಪಂಚಾಯತಿ ಶಾಲೆಯನ್ನು ಮಂಜೂರಾತಿ ಮಾಡಿ ಕೊಟ್ಟು ನಾನಾಗ ಅರೆಕಲ ನೀಪಟ್ಟು ತಾಹ ಜುಮ್ಮಾ ಮಸಿ ಕೋಶಾಧಿಕಾರಿ ಆಗಿದೆ ಆ ಕಾಲದಲ್ಲಿ 95ರಿಂದ. ಆಗ 2020 ಜೂನ್ 17 ತಾರೀಕಿಗೆ ಶನಿವಾರ ಫರೀದವರು ಬೇಡಿಕೆ ಇಟ್ಟು ಈಡೇರಿಸಿ ಒಂದು ಡೆಪ್ಯುಟೇಷನ್ ಟೀಚರ್ ಕೂಡ ಮಾಡಿಕೊಟ್ಟು ಸರ್ಕಾರಿ ಶಾಲೆಯನ್ನು ಸ್ಥಾಪನೆ ಮಾಡಿಯೇ ಬಿಟ್ಟರು. ಆಗ ನನ್ನ ಮಗಳಿದ್ರು. ಅದು ಕೂಡ 2020 ಜೂನು 17 ತಾರೀಕು ಶನಿವಾರ ದಿವಸ ಸ್ಟಾರ್ಟೇ ಮಾಡಿಬಿಟ್ರು ET ಫರೀದವರು. ಆಗ 28 ಮಕ್ಕಳು. ಆಗ ನನ್ನ ಮಗಳಿದ್ದ ಕಾರಣ ನನಗೆ ಸರ್ಕಾರಿ ಶಾಲೆಯನ್ನು ಅವಕಾಶ ಇತ್ತು. 2001ರಲ್ಲಿ ಕಾನೂನು ಬದಲಾವಣೆ ಆಯಿತು. ಯಾರು STMC ಒಂದು ನಿರ್ಣಯ ಬಂತು, ಸರ್ವ ಶಿಕ್ಷಣ ಅಭಿಯಾನ ಬರಲ್ಲ. ಆದ ಕಾರಣ ನನ್ನ ಮಗಳಿದ್ದ ಕಾರಣ ಆ ಶಾಲೆಯಲ್ಲಿ ನಾನೇ ಉದ್ಘಾಟಿಸಿ ಇದ್ದೇನೆ, ಕೋಶಾಧಿಕಾರಿ ಆಗಿದ್ದೆ. ಫರೀದವರು ನನ್ನ ಮಗಳಿದ್ದ ಕಾರಣ ಫುಡ್ ಡೆವಲಪ್ಮೆಂಟ್ ಕಮಿಟಿ STMC ಮಾಡಿಬಿಟ್ರು ನನ್ನ ET ಫರೀದವರು. ಆಗ ನಾನು ಕಣ್ಣನ್ನೇ ಇರ್ದಕ್ಕೆ STMC ಆದರೆ ಏನು ಮಾಡುವುದು. ನಾನು ಅಲ್ಲಿ 1 ರೂಪಾಯಿ ಬೆಲೆ ಇದ್ದ ಮನುಷ್ಯ ಅಲ್ಲ, ಅನ್ನ ಇಲ್ಲ ತುತ್ತು ಇಲ್ಲ. ಆಗ ಒಂದು ಚಾಕು ಬಾಕ್ಸ್ ಕೊಡಲಿ ಸಾಧ್ಯ ಇಲ್ಲ. STMC ಆದರೆ ಏನು ಮಾಡಬೇಕು ಅಂತ ಅವರಿಗೆ ಅಂತ. ಆಗ
ನಾನು ಇಟಿ ಪರಿದವರು ನನಗೆ ಲೆಟ್ರ್ ಕೊಟ್ಟು ನಾನು ಸೇರ ಹೋಗಿ ಒಂದು ಕಿಲಾರ್ ಟೀಚರ್ ಆನಂದ್ ಕ್ಷೇತ್ರ ಅಧಿಕಾರಿ ಆನಂದ್ ಇದ್ದರು, ನೇರ ಹೋಗಿ ನಾನು ಬಿಲ್ಡಿಂಗ್ ಸೆಂಕ್ಷನ್ ಮಾಡ್ತೆ. ಆಗ ಬಿಲ್ಡಿಂಗ್ ಸೆಂಕ್ಷನ್ ಮಾಡುವಾಗ ಮದ್ರಸದಲ್ಲಿ ನನಗೆ ಮುಂದೆ ಹೋಗ್ಲಿಕ್ಕೆ ಆಗಿಲ್ಲ. ಮಕ್ಕಳು ಕನ್ನಡ ಮೇಡಮ್ ಶಾಲೆ ಮದ್ರಸದಲ್ಲಿ ಇರುವಾಗ ನನಗೆ ಸ್ವಲ್ಪ ಇದಾಗಿಲ್ಲ. ಆಗ ಕಾನೂನು ಬದಲಾಗಿ ನಾನು ನೇರ ಹೋಗಿ ಅದ್ರ ಸೀದಾನಿ ಬಿಬಿ ದರ್ಗಾ ಕಮಿಟಿ ಇದ್ದೆ ಮಂಗಳೂರು ಕಮಿಷನ್ ಆಫೀಸ್ ಪಕ್ಕದಲ್ಲಿ, ಅವ್ರ ಹತ್ರ ಕೇಳುವಾಗ ಶಾಫಿ ಆಗ 5,000 ಕೊಟ್ಟರು ನನ್ನ ಕೈಯಲ್ಲಿ. ಅದು ಬಹಳ ನನಗೊಂದು ಪ್ರಯೋಜನ ಇತ್ತು ಆಗಿನ ಕಾಲದ 5,000 ರೂಪಾಯಿ. ಅದನ್ನು ತಗೊಂಡು ಹೋಗಿ ನಾನು ತಹಸೀಲ್ದಾರ್ಗೆ 40 ಸಾಲ ಒಂದು ಗುಡ್ಡದ ಮೇಲೆ ತಗೊಂಡು ನಾನು ಅಡ್ವಾನ್ಸ್ ಮಾಡಿದ್ದೇನೆ. ಬೇರೆ ಬೇರೆ ಜನರ ಸಹಾಯ ತಗೊಂಡು ಹೆಚ್ಚು ಪುಣ್ಯ ಅಹಮದ್ ಅಜಿಂದ ಅವರು JCB ಕೊಟ್ಟರು, ಅವರು ಕೂಡ 5,000 ಕೊಟ್ಟು ನನ್ನ 40 ಸಾಲನು ಪರ್ಚೇಸ್ ಮಾಡಿ 51,000ಕ್ಕೆ ಕೊಟ್ಟದ್ದು 5,000 ರೂಪಾಯಿ. ಮತ್ತೆ ಮುಂದೆ ಇತ್ತು ಅದೇ ಅಲ್ಲಿ ಬಿಲ್ಡಿಂಗ್ ಐತಿ 2001-2 ಬಿಲ್ಡಿಂಗ್ ಮಾಡಿಕೊಟ್ರು ಫರೀದ್ ಅವರು, ಉದ್ಘಾಟನೆ ಕೂಡ ಮಾಡಿದ್ರು. ಆಗ ಮಕ್ಕಳ ದಿನಾಚರಣೆಯಲ್ಲಿ 2001-2 ಅದೇ ಮದ್ರಸದಲ್ಲಿ ಟ್ರಾನ್ಸ್ಫರ್ ಕೊಟ್ಟು ನಾನು 56 ಅದೇ ಫೀಲ್ಡಲ್ಲಿ ಇದ್ದೆ. ಆಗ ನಾನು ಜಿಲ್ಲಾ ಪಂಚಾಯತ್ ಶಾಲೆ ಇದ್ದ ಕಾರಣ ಜಿಲ್ಲಾ ಪಂಚಾಯತ್ ಶಾಲೆ ಕೇಳ್ತೇನೆ. ನಾನು ಜಿಲ್ಲಾ ಪಂಚಾಯತಿ ಮಂಗಳೂರಲ್ಲಿ ಜಿಲ್ಲಾ ಪಂಚಾಯತ್ ಶಾಲೆ ಶಿವಾನಂದ ಮೂರ್ತಿಂದು IAS ಅಧಿಕಾರಿ ಇದ್ದರು 2002-3 ಅವರ ಹತ್ರ ಸಾಲ ಕೇಳುವಾಗ ನನಗೆ ಒಂದು ಪರಿಚಯ ಮಾಡಿಕೊಟ್ರು. ಯಾರನ್ನು? ಗುರುಪ್ಪ ಬಾಳೆಪುಣಿ ಎಂದು IAS ಅಧಿಕಾರಿ ಶಿವಾನಂದ ಮೂರ್ತಿ ಗುರುಪ್ಪ ಬಾಳೆಪುಣಿ ನನ್ನನ್ನು ಪರಿಚಯ ಬಿಟ್ಟು ಅವ್ರು ತೀರೋದ್ರು, ಈಚಿನ ದಿನಲ್ಲಿ ತೀರೋದ್ರು. ಅವರು ಒಂದು ಲೇಖನ ಅವರು ನನ್ನ ಮನೆಗೆ ಬಂದರು. ಅವ್ರು ಬರುವಾಗ ಒಬ್ಬರೇ ಬರಲಿಲ್ಲ. ವಿಜಯ ಕರ್ನಾಟಕ ಯೋಗೀಶ್ ಅವರು, ಕಿರಣ್ ಅಂಕಾರ್ ಮತ್ತೆ ಲ್ಯಾನ್ಸ್ 4 ಮಂದಿ ನನ್ನ ಮನೆಗೆ ಬರುವಾಗ ಒಂದು ಕುರ್ಸು ಕೂಡ ಇರಲಿಲ್ಲ. 2004 ಸೆಪ್ಟೆಂಬರ್ 13 ನನ್ನ ಮನೆಗೆ ಬರುವಾಗ ಒಂದು ಕುರ್ಸು ಇರಲಿಲ್ಲ. ಸತ್ಯ ಹೇಳ್ತೇನೆ, ಆಗ ದೊಡ್ಡ ಕುರ್ಸು ನಾನು ಇವತ್ತು ಬಡ ನನ್ನ ತಂಗಿ ಮನೆಗೆ ಕೊಡಿಸ್ಕೊಂಡು ಇಲ್ಲಿ ಒಂದು ಸಣ್ಣ ಮನೆ ಇತ್ತು ಬಾಳೆಪುಣಿ. ಈಗ ಬಾಳೆಪುಣಿ ತೀರುವುದರು ಅಲ್ಲಿ ಹೇಳ್ಕೊಂಡು ಆಗ ನಾನು ಅವರು ಬಂದ ನಂತರ ನನಗೆ ಬಹಳ ಅವಕಾಶ ಸಿಕ್ತು. 2004 ಸೆಪ್ಟೆಂಬರ್ 16 ಒಂದು ಲೇಖನ ಬರೆದರು ವಸಂತಿಕಾಂತ ಪತ್ರಿಕೆಯಲ್ಲಿ, ಕಿತ್ತಲೆ ಬುಟ್ಟಿಯಲ್ಲಿ ಅರಳಿದ ಅಕ್ಷರ ಕನಸು. ಆ ಲೇಖನದಿಂದ ನನ್ನ ಜೀವನ ಬದಲಾಯಿತು. ಅದು ಬಹಳ ಹೆಮ್ಮೆ ಬಂತು. ಮಂಗಳೂರಲ್ಲಿ ಇದ್ದೆ ನಾನು. ಅಜ್ಜಬ್ಬ ಕೈಗೋಟ್ರು ಬರ್ತಾರೆ ಬಟ್ಟಿಯಲ್ಲಿ ಕಿಟ್ಲಾನಿಟ್ಟು, ನೀವು ಅಜ್ಜಬ್ಬ ನೀನು ಇಂತ ಇವತ್ತು ಪೇಪರಲ್ಲಿ ಬಂದಿದ್ದೀನಿ ಅಂತ ಮನುಷ್ಯ ಬೇರೆ ಬೇರೆ ಜನ ಸಹಾಯ ಮಾಡಿ ಆ ಸಂದರ್ಭದಲ್ಲಿ ಮರು ದಿವಸ ಪತ್ರಿಕೆಯಲ್ಲಿ ನೋಡಿಕೊಂಡು ಬೇರೆ ಬೇರೆ ಸಹಾಯ ಸಹಕಾರಲಿಕ್ಕಿತ್ತು. ಅದೇ ವರ್ಷ ನನಗೆ ಸಂದರ್ಭ ಹೇಗೆ ಸರ್? ಸಂದರ್ಭ ಒಂದು ದಿನ ಈಗ ನೀವು ದಿನನಿತ್ಯ ಕಿತ್ಲೆ ಹಣ್ಣನ ಮಾರ್ಕೊಂಡು ಹೋಗ್ತಾ ಇದ್ರಿ ಮಂಗಳೂರು ಸುತ್ತಮುತ್ತ. ಮಾರನೇ ದಿನ ನೀವಿಬ್ರು ಪತ್ರಿಕೆಯಲ್ಲಿ ನಿಮ್ಮ ಬಗ್ಗೆ ಆರ್ಟಿಕಲ್ಸ್ ಸೆಪ್ಟೆಂಬರ್ 16 ಅವತ್ತೆಲ್ಲ ಪತ್ರಿಕೆಗಳಲ್ಲಿ ನಿಮ್ಮ ಬಗ್ಗೆ ಬರಹಗಳೆಲ್ಲ ಬರುತ್ತೆ, ಹೊಸದಿಗಂತ ಅಂತ ಪತ್ರಿಕೆಗಳು ಇದೆಲ್ಲ ಬರುತ್ತೆ. ಮಾರನೇ ದಿನ ಜನ ನಿಮ್ಮ ಜೊತೆಗೆ ಹೇಗೆ ಇದ್ರು? ಇಲ್ಲ, ಒಂದು ಒಳನಾಟ ಜಾಸ್ತಿ ಆಯ್ತು. ಸಾಲ ಇತ್ತು ನನಗೆ ಸಹಾಯ ಮಾಡ್ಲಿಕ್ಕೆ ಮುಂದೆ. ಆಗ ನಾನು ಚಕ್ಕು ಮುಖಂದ ಸಹಾಯ ಕಳ್ತೆ. ಎಷ್ಟೋ ಮನೆ ಇವತ್ತು ಕೂಡ ಮಂಗಳೂರಲ್ಲಿ ಎಷ್ಟೋ ಜನ ಚಕ್ಕು ಮುಖ ಸಹಾಯ. ಅದೇ ವರ್ಷ ನನಗೆ ಬೇರೆ ಒಂದು ಪತ್ರಿಕೆ ಉಂಟು. ಯಾವಾಗ 2004 ಇದೇ ನಾವು ಅಕ್ಟೋಬರ್ 31 ಶನಿವಾರ ದಿವಸ ಒಂದು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿ. ಯಾವುದರಲ್ಲಿ? ಉದಯವಾಣಿ 10th ಪೇಜಿಯಲ್ಲಿ 25 ಮಂದಿರಲ್ಲಿ ನಾನೊಬ್ಬ ಬಡವ ಅರೆಕಲ್ಲ ಅಜ್ಜಪ್ಪ. ಯಾವ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ, ಜಿಲ್ಲಾ ರಾಜ್ಯೋತ್ಸವ. ಆಗ 21 ಮಂದಿ ಶ್ರೀಮಂತರು ಇದ್ರು. ಅದರಲ್ಲಿ 25 ಮಂದಿ ನಾನೊಬ್ಬ ಬಡವ ಅಜ್ಜಪ್ಪ. ಅದು ಕೂಡ ಉದಯವಾಣಿ ಪತ್ರಿಕೆ 10th ಪೇಜಿಯಲ್ಲಿ ನನ್ನ ಫೋಟೋ ಕೂಡ ಇತ್ತು. ಯಾವಾಗ ಇದು 20 ವರ್ಷ ಮುಂದಿನ 21 ವರ್ಷ ಆಯ್ತು. 21 ಈಗ 25 ಅಲ್ಲ, 25. ಆಗ 2004 ಅಕ್ಟೋಬರ್ 31 ಶನಿವಾರ, ಮರು ದಿವಸ ನವೆಂಬರ್ 1 ಜಿಲ್ಲಾ ರಾಜ್ಯೋತ್ಸವ. ಆಗ ಅರಣ್ಯ ಶ್ರೀನಿವಾಸರಾವ್ ಜಿಲ್ಲಾಧಿಕಾರಿ, ನಮ್ಮ ಪ್ರತಿಭೆಗಳು ಕೂಡ ಜಿಲ್ಲಾ ಇದರ ಕನ್ನಡ ಸಾಹಿತ್ಯ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿ ನನಗೆ ಜಿಲ್ಲಾ ರಾಜ್ಯೋತ್ಸವ ಕೊಟ್ಟರು. ಅದು ಬಹಳ ದೊಡ್ಡ, ಇವತ್ತು ಕೂಡ ಇದೆ ನನ್ನ ಮನೆಯಲ್ಲಿ. ಆಗ ಫರೀದ್ ಅವರು ML, ಯಾವಾಗ ಇಟಿ ಫರೀದ್ ಅವರು ML ಆದ್ರು. ಆ ಪರಿಸ್ಥಿತಿಯಲ್ಲಿ ಆಗ ಪುನಃ ನನ್ನನ್ನು ಚೇಂಜ್ ಆಗ್ತಾ ಇತ್ತು. ಅದು ಮುಂದೆ ಆಯ್ತು. ಜನ ನನ್ನನ್ನು ಲೆಗಟ್ ಮಾಡಿಸುವ ಸಂಪರ್ಕ ಸಿಕ್ಕಿತು. ಅದೇ ವರ್ಷ ಮತ್ತೊಂದು ಪತ್ರಿಕೆ ನನಗೆ 2000 ಡಿಸೆಂಬರ್ ಕೊನೆ ಪಕ್ಷಕ್ಕೆ ಒಂದು ಕನ್ನಡ ಪತ್ರಿಕೆ ನನ್ನ ಹುಡ್ಕೊಂಡು ಬಂತು. 2004 ಕನ್ನಡ ಪ್ರಭ ಒಂದು ಪತ್ರಿಕೆ ನನ್ನನ್ನು ವರ್ಷದ ವ್ಯಕ್ತಿ ಮಾಡಿಬಿಟ್ಟು ಅದೇ ವರ್ಷ ಕೊನೆ ಪಕ್ಷಕ್ಕೆ ಜನವರಿ
ಕೊನೆ ಪಕ್ಷಕ್ಕೆ ಹ. ವರ್ಷದ ವ್ಯಕ್ತಿ ಕನ್ನಡ ಪತ್ರಿಕೆ ಕನ್ನಡಪ್ರಭ. ಹಾ ವರ್ಷದ ವ್ಯಕ್ತಿ ಮಾಡಿಬಿಟ್ಟು ಹ. ಅದರಲ್ಲಿ ನನಗೆ ತುಂಬಾ ಪ್ರಯೋಜನ ಇತ್ತು. ಕರ್ನಾಟಕ ಬ್ಯಾಂಕ್ ಚೇರ್ಮನ್ ಅರ್ಥಕೃಷ್ಣ ಶಾಲೆ ಬಂದರು, ರಂಗನಾಥ್ ಅವರು ಕೂಡ, ಜಾರ್ಜ್ ಅವರು ಜಾರ್ಜ್ ಅವರು ತೀರ್ಬೋದ್ರು, ಈಗ ತೀರ್ಬೋದು, ಈಚೆ ತೀರ್ದವರು. ಆಗ ಚಿದಂಬರ ಬೈಕಂಬಾಡಿ, ಯೋಗೀಶ್ವಲ್ಲ, ಮತ್ತೆ ಬೇರೆ ಬೇರೆ ರಾಮಕೃಷ್ಣ ಭಟ್, ಇಂಥದ್ದು ಜನ ನನ್ನ ಪತ್ರಿಕೆಯಲ್ಲಿ ಲೆಗಟ್ ಮಾಡಿದ್ರು. ಅದೇ ವರ್ಷ ಕನ್ನಡ ಪ್ರಭ 1,00,000 ಕೊಟ್ಟು, ಕರ್ನಾಟಕ ಬ್ಯಾಂಡ್ ಚೇರ್ಮನ್ ಅನಂತಕೃಷ್ಣ ಬಂದರು, ರಂಗನಾಥ್ ಅವರು ಬಂದು ನನಗೆ ಬಹಳ ಜೋಯಿಸಿತು. ಪುನಃ ನಾನು ಈ 25 ಸೆನ್ಸ್ ಜಾಗ 40 ಸೆನ್ಸ್ ಜಾಗ ತೆಗೆದು ಸಾಲಿತ್ತು. ಆ ಸಾಲನ್ನು ಬೇಟಿಕೊಂಡು ಪುನಃ ನಾನು 25 ಸೆನ್ಸ್ ಸಲ ಸರ್ಕಾರಿ ಶಾಲೆ ಬೆಂಗಳೂರು. ಅದರಲ್ಲಿ ನನಗೆ ಬಹಳ ಪ್ರಯೋಜನ ಇತ್ತು. 50,000 ಕರ್ನಾಟಕ ಚೇರ್ಮನ್ ಅನಂತಕೃಷ್ಣ ಅವರು ಕೊಟ್ಟರು, ಈಗ ತೀರೋದ್ರು ಅವರು ಕೂಡ. ಮತ್ತೆ ಕನ್ನಡ ಬಬ್ಬ ವರ್ಷದಾಗ್ತಿ ಮಾಡಿ ಅದರಲ್ಲಿ 1,00,000 ಇತ್ತು. ಇಂಥದ್ದೆಲ್ಲ ನನಗೆ ರಂಗನಾಥ್ ಅವರು, ಇಂಥದ್ದೆಲ್ಲ ಬಹಳ ಪ್ರಯೋಜನ ಇತ್ತು. ಮತ್ತೆ ಮುಂದೆ ಹೋದೆ ನಾನು. ಈಗ ನಿಮ್ಮ ಒಂದು ಕನಸಿಗೆ ಅಂತ ಹೇಳಿದ್ರೆ, ಒಂದು ಶಾಲೆನ ಕಟ್ಟಬೇಕನ್ನುವ ಕನಸಿಗೆ ಸುಮಾರು ಜನ ನಿಮ್ಮ ಜೊತೆಗೆ ಸಾಥ್ ನೀಡಿದ್ದಾರೆ. ಈಗ ಶಾಲೆಯನ್ನು ಕೂಡ ಮಾಡಿದ್ರಿ, ಅಲ್ಲಿ ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ಇಲ್ಲಿ ತನಕ ನೀವು ಹೇಳಿದ ನಿಮ್ಮ ಜೀವನದ ಒಂದು ಕತೆ ಎಲ್ಲರೂ ಕೂಡ ಕೇಳಿರ್ತಾರೆ. ಆದ್ರೆ ನಿಮಗೆ ನೀವೊಂದು ಶಾಲೆಯನ್ನ ಕಟ್ಟಬೇಕು, ಅಥವಾ ಒಂದು ನಮ್ಮ ಊರಿನಲ್ಲಿ ಒಂದು ಗವರ್ಮೆಂಟ್ ಶಾಲೆ ಇರ್ಬೇಕು, ಸರ್ಕಾರಿ ಶಾಲೆ ಇರ್ಬೇಕು ಅನ್ನೋ ಯೋಚನೆ ನಿಮಗೆ ಏನಕ್ಕೆ ಬಂತು ಅಂತ? ಸರ್, ಆಗ ನನ್ನ ಬಡತನ ಇತ್ತು. ನಾನು 1974 ಜುಲೈ ಇಲ್ಲಿ ಬಂದಲ್ಲ, ನೆರೆ ಬಂದು ಆಗ ಮನೆ ಮಂಟೆ ಕೊಚ್ಚಿಕೊಂಡೆ. ಆಗ ನಾನು ಮಂಗಳೂರು ಹೋಗ ಬಹಳ ಆಯಿತು ನನ್ನ ಮೈಯಲ್ಲಿ, ಇಲ್ಲ ಇದೆಲ್ಲ ಇತ್ತು. ಆಗ ಮಂಗಳೂರಲ್ಲಿ ಆಚೆ ಓಡೋಡುವಾಗ ಆಚೆ ಹೋಗು ಇಂಥದ್ದೆಲ್ಲ ಕಿಟ್ಲೆಣ್ಣೆ ವ್ಯಾಪಾರ ಮಾಡಿತ್ತಲ್ಲ, ಇದ್ದೇ ಬೆಸ್ಸಲ್ಲದ ನನಗೆ ಬಹಳ ಮುಜುಗರ ಇತ್ತು. ಆಗ ನಾನು ಆಗಲೇ ನೆಂತ್ಕೊಂಡೆ, ಇದ್ದಿದ್ದರೆಲ್ಲ ಮುಂದೆ ಹೋಗ್ಬೋದಲ್ಲ ಅಂತ ನಾನು ಕನಸು ಕಂಡೆ. ಆ ಕನಸಲ್ಲಿ ನಾನು ವಿಫಲ ಆದ. ಈಗ ನಮಗೂ ಅಷ್ಟೇ, ಈಗ ಈಗಿನ ವಿದ್ಯಾರ್ಥಿಗಳಿಗೆ ಅಥವಾ ಈಗಿನ ಸ್ಟೂಡೆಂಟ್ಸ್ಗೆ ನಾನು ಇದನ್ನ ಮಾಡಿ ಅಂದ್ರೆ ಅವರಿಗೆ ಚಿಕ್ಕ ಚಿಕ್ಕ ಕೆಲಸನ ಮಾಡ್ತಾ ಇರ್ತಾರೆ, ನಾನು ಇದರಿಂದ ದೊಡ್ಡ ಸಾಧನೆನ ಮಾಡ್ಬೋದಾ ಅನ್ನೋ ಒಂದು ಅವರಿಗೆ ಪ್ರಶ್ನೆ ಇರುತ್ತೆ. ಅದಕ್ಕೆ ನೀವೇನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಈಗ ನಾನೇ ಹೇಳೋದಾದ್ರೆ, ಈಗ ನೀವು ಒಂದು ಕಿತ್ಲೆ ಹಣ್ಣನ್ನ ಮಾರಿ ಒಂದು ಶಾಲೆಯನ್ನ ಕಟ್ಟಿದ್ದೀರಾ, ಅಕ್ಷರ ಸಂತ. ಹೀಗೆ 2020ರಲ್ಲಿ ನಿಮಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಸಿಕ್ಕಿದೆ. ನಮ್ಮ 2013 ರಾಜ್ಯೋತ್ಸವ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿ ಪದ್ಮಶ್ರೀ ಕೊಟ್ಟರು. ಅದಲ್ಲದೆ 2013ರಲ್ಲಿ ಇದೇ ಸಿದ್ದರಾಮಣ್ಣ ಸರ್ಕಾರ ಕನ್ನಡ ರಾಜ್ಯೋತ್ಸವ ಈಗಿನ ಕೂಡ ಸೇಮ್, ಅದು ಕೂಡ ಬಂಗಾರ ಪದಕ ಹಾಕಿದ್ರು, ನನಗೆ ನೆನಪಾಗ್ತದೆ. ಆ ನಂತರ ರಾಜ್ಯಪಾಲರ ಶಾಕೂಟದಲ್ಲಿ ಕೂಡ ರಾಮೇಶ್ವರ ಪಾಲ್ಗೊಳ್ಳುವ ಅವಕಾಶ ಇತ್ತು. 2008ರಲ್ಲಿ CNI ಅವಾರ್ಡ್ ಕೊಟ್ಟು ನನಗೆ, ಅದು ದೇಶದ ಪ್ರಶಸ್ತಿ ಹೋಟೆಲ್. ಇಂಥದ್ದೆಲ್ಲ ಸಿಕ್ಕಿತ್ತು. ಆದ್ರೆ ಕೊನೆ ಪಕ್ಷಕ್ಕೆ ನಾನು ನಿಮ್ಮ ಹತ್ರ ಒಂದು ಇಷ್ಟಪಡ್ತೇನೆ, ಬಡತನದಲ್ಲಿ ನಾನು ಯಾವುದು ಕೂಡ ವಿದ್ಯಾಭ್ಯಾಸ ಇಲ್ಲದ ಮಾಡ್ತಿದ್ರು. ನನಗೆ ಮನೆ ಇರಲಿಲ್ಲ. ಒಂದು ಕ್ರಿಶ್ಚಿಯನ್ ಧರ್ಮವರು ಮನೆ ಮಾಡಿಕೊಟ್ರು. ನನಗೆ ಬಿಲ್ಡಿಂಗ್ ಹೋಗೋ ದಾರಿ ಕೂಡ ಸನ್ಮಾನ್ಯ ಲೋಕಸಭಾ ಸದಸ್ಯರು MP ಅವರು ಮನೆಗೆ ಹೋಗೋ ದಾರಿ ಕೂಡ ಅವ್ರು ಕೊಟ್ಟರು. ಎಣಪ್ಪ ಪದ್ಮಶ್ರೀ ಕೊಟ್ಟ ನಂತರ ಎಣಪ್ಪ ಅದ್ದಲ ಕುഞ്ഞാಜಿ ನನ್ನ ಮನೆಗೆ ಭೇಟಿ ಕೊಟ್ಟು, ನನ್ನ ಮನೆಗೆ ಕೊಟ್ಟು ಪದ್ಮಶ್ರೀ ಇರ್ಲಿಕ್ಕೆ ಅಂತ ಒಂದು ಕೊಠಡಿ ಕೂಡ ಎಣಪ್ಪ ಅದ್ದಲ ಕುഞ്ഞാಜಿ ಮಾಡಿ ಕೊಟ್ರು. ಅದು ಅಲ್ಲದೆ ನನ್ನ ಹೆಂಡತಿ ಹುಷಾರಿಲ್ಲ, ಒಂದು 10 ಲಕ್ಷ ಮೊತ್ತ ಬಿಲ್ಡಿಂಗ್ ಅವರೇ ಮಾಡಿಕೊಟ್ರು. ಇಂಥದ್ದೆಲ್ಲ ನನಗೆ ನೆನಪಾಯ್ತು. ಮತ್ತೆ ಕೊನೆ ಪಕ್ಷಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾನು ಹೊಟ್ಟೆ ತುಂಬುವ ಸಾಧ್ಯ ಇಲ್ಲದ ಮನುಷ್ಯ. ನನ್ನ ತಾಯಿ ಬಡವರು, ತಂದೆ ಕೂಡ ಬಡವರು, ನಾನು ಕೂಡ ಬಡತನ ಇದ್ದೆ. ಆದರೆ ಒಂದು ಈ ಸಂಬಳ ಕರ್ನಾಟಕದ ಮೂಲೆಯಲ್ಲಿದ್ದ ಜನನು, ಈಗ ಮಾಧ್ಯಮವರು ನನ್ನನ್ನು ದೇಶದ ರಾಷ್ಟ್ರಪತಿ ಪ್ರಧಾನಮಂತ್ರಿ ಅವರಿಗೆ ಅವರು ಮುಟ್ಟಿದ್ರು. ಜನಪಿಸಿದಿ ಅವರು, ಒಬ್ಬ ಜಿಲ್ಲಾಧಿಕಾರಿ AB ಇಬ್ರಾಹಿಂ 2015ರಲ್ಲಿ AB ಇಬ್ರಾಹಿಂ ಪದ್ಮಶ್ರೀ ನಕಲು ಮಾಡಿದವರು ಅವರು ಈಗ ಇದ್ದಾರೆ ನನ್ನ ಹೈದರಾಬಾದ್. ಆ ಸಂದರ್ಭದಲ್ಲಿ ಅದೇ ವರ್ಷ 3 ಪುಸ್ತಕ ಕೂಡ ಇಸ್ಮತ್ ವಜೀರ್ ಬರೆದ ಬಿಡುಗಡೆ ಮಾಡಿದವರು AB ಇಬ್ರಾಹಿಂ. ಜೊತೆಯಲ್ಲಿ 2012, 13, 14ರಲ್ಲಿ ಕುವೆಂಪು ಯೂನಿವರ್ಸಿಟಿ ನಾನು ನೋಡಲಿಲ್ಲ. BCom ವಿಭಾಗದ ಮಕ್ಕಳು, ಕನ್ನಡ ವಿಭಾಗದ ಮಕ್ಕಳು ಸೇರಿಸಿ, ಅದು ಕೂಡ ಡಾಕ್ಟರ್ ಆಂಜನಪ್ಪ, ಹೌದು ಅದು BCom ಮಕ್ಕಳು. ಅದು ವಿದ್ಯಾರ್ಥಿಗಳು ಪಾಠ ಮಾಡುವಾಗ ನನಗೆ ಫೋನ್ ಮಾಡ್ತಿರು. ನನಗೆ ಕೊಟ್ಟು ಮೊಬೈಲ್ ಇತ್ತು, ನನ್ನ 99 ಫಸ್ಟ್ ನಂಬರ್. ಆ ಮೊಬೈಲ್ ಫೋನ್ ಮಾಡುವಾಗ ನಾನು ಯಾಕೆಮ್ಮೆ ಮಾಡ್ತೇನೆ ಅಂತ ಕೇಳ್ತೇವೆ. ನನ್ನ ತಲೆಯಲ್ಲಿ ಬಟ್ಟಿತ್ತು 2000. ನಿಮ್ಮ ನನ್ನ ಪಠ್ಯಪುಸ್ತಕ ನಿಮ್ಮ ಫೋಟೋದಲ್ಲಿ ಇತ್ತು, ಆ ನಂಬರ್ ಸಿಕ್ತು, ನಾನು ಹೋಗ್ತಾ ಇದ್ದೇನೆ. ಆಗ ನಾನು ಬಹಳ ಬೇಜಾರಾಗಿ, ಯಾಕೆಮ್ಮ ನನಗೆ ನೀನು ಮಾಡ್ತೇವೆ, ನಾನು ಅಲ್ಲಿ ಬಡತನ ಇದ್ದ ಮಕ್ಕಳು, ಆಗ ನಿನ್ನೊಂದು ಸ್ಟೋರಿ ಸಿಕ್ಕಿತು, ನಾನು ಹೋಗ್ತೇವೆ. ಆಗ ನಾನು ಅವ್ರ ಹತ್ರ
ಒಳ್ಳೇದಾಗಲಿ ಅಮ್ಮ, ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಒಳ್ಳೆಯ ವಿದ್ಯಾಭ್ಯಾಸ ಮುಂದೆ ಹೋಗಲಿ, ನಾನು ಅವ್ರನ್ನು ಕೂಡ ಹೇಳ್ತೇನೆ. ಆದರೆ ಈ ಭಾಗದಲ್ಲಿ ಕೇರಳದಲ್ಲಿ ಕನ್ನಡ ವಿಭಾಗದ ಮಕ್ಕಳು 8ನೇ ತರಗತಿ ಕನ್ನಡ ವಿಭಾಗದ ಮಕ್ಕಳು ಕೂಡ ಕೇರಳ ಅಲ್ಲಿ ಪಠ್ಯಪುಸ್ತಕದಲ್ಲಿ ಏನಪ್ಪ ಈ ಈ ಪಣಜಿ ಯೂನಿವರ್ಸಿಟಿ ಕನ್ನಡ ವಿಭಾಗದಲ್ಲಿ ಇತ್ತು, ಮತ್ತೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕನ್ನಡ ವಿಭಾಗ ಇತ್ತು, ಏನಪ್ಪ ಮೆಡಿಕಲ್ ಕಾಲೇಜ್ ಮತ್ತೆ ಕುವೆಂಪು ಯೂನಿವರ್ಸಿಟಿಯಲ್ಲಿ ಕನ್ನಡ ವಿಭಾಗ ಇತ್ತು. ಕೇರಳದ ಸಮಾಜ 8ನೇ ತರಗತಿ 10ನೇ ತರಗತಿಯಲ್ಲಿ ಕನ್ನಡ ವಿಭಾಗದಲ್ಲಿ ಇಂಗ್ಲಿಷ್ ಅಲ್ಲಿ ಪಠ್ಯಪುಸ್ತಕ ಕೂಡ ಇತ್ತೆ. ಮೊನ್ನೆ ಕೂಡ ಕೇರಳ ಎಷ್ಟು ಖುಷಿ ಆಗುತ್ತೆ ಸರ್, ಇದೆಲ್ಲ ನಿಮ್ಗೆ ಇಷ್ಟು ಜನರ ಪ್ರೀತಿ ಸಿಗ್ತಾ ಇದೆ. ಈಗ ಮಾಧ್ಯಮದ ಮುಖಾಂತರ ಆಗಿರ್ಲಿ ಅಥವಾ ಸಮಾಜದಲ್ಲಿ, ಈಗ ನೀವು ಹೊರಗಡೆ ಬರ್ತಾ ಇದ್ದೀರಾ ಅಂದ ತಕ್ಷಣ ನಿಮ್ಮ ಒಂದು ಸರಳ ವ್ಯಕ್ತಿತ್ವಕ್ಕೆ ಅಥವಾ ನಿಮ್ಮ ಒಂದು ಸರಳ ನುಡಿಗಳಿಗೆ ನಿಮ್ಮ ಹತ್ರ ಬಂದು ಮಾತಾಡ್ತಾರೆ, ಎಲ್ಲರೂ ನಿಮ್ಗೆ ಪ್ರೀತಿಯನ್ನ ಕೊಡ್ತಾರೆ. ಅದರಲ್ಲಿ ಒಂದು ಎರಡು ಮಾತೇ ಇಲ್ಲ. ಯಾಕೆಂದ್ರೆ ಅದರಲ್ಲಿ ನನಗೆ ಬಹಳ ಹೆಮ್ಮೆ ಆಗ್ತದೆ. ಮಂಗಳೂರಲ್ಲಿ ಒಂದು ಕಿಟ್ಲಾಂಡ್ ₹1 ₹2 ಕೊಟ್ಟು ಓಡಾಡೋ ಯಾವ ಮನುಷ್ಯ. ಈಗ ಮಂಗಳೂರು ಹೋದ್ರೆ ನನ್ನನ್ನು ಕೈ ಹಿಡ್ತಾರೆ, ಫೋಟೋ ತೆಗಿತಾರೆ, ಕಾರಲ್ಲಿ ನಡ್ಕೊಂಡು ಹೋಗಿ ಇಂಥ ಹೆಸರಲ್ಲೇ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಮಂಗಳೂರು ಜಿಲ್ಲೆಗೆ ನಾನು ನನ್ನ ಪ್ರೀತಿಯ ನಮಸ್ಕಾರ ವಿದ್ಯಾರ್ಥಿಗಳಿಗೆ ನಾನು ಕೊಡ್ತೇನೆ. ದೊಡ್ಡವರಿಂದ ಹಿಡಿದು ಸಣ್ಣವ್ರಿಗೆ ಹಿಡಿದು ನಾನು ಇಂಗ್ಲೀಷ್ ಜನಪತಿ ಇರ್ಬೋದು, MP ಇರ್ಬೋದು, ML ಇರ್ಬೋದು, ನನ್ನ ದೇಶದ ಪ್ರಧಾನಮಂತ್ರಿ ಕೂಡ ಈ ಸಂದರ್ಭ ರಾಷ್ಟ್ರಪತಿಯವರು ನಾನು ಈ ಸಂದರ್ಭದಲ್ಲಿ ಕೊಡ್ತೇನೆ. ಸರ್, ಈಗ ಮತ್ತೊಂದು ವಿಷಯ, ಈಗ ಯಾವುದೇ ಒಬ್ಬ ವ್ಯಕ್ತಿಗೆ ಇಂತಹ ಅದೆಷ್ಟು ಪ್ರಶಸ್ತಿಗಳು ಸಾಲು ಸಾಲಾಗಿ ದಶಕಗಳಿಂದ ಅವ್ರನ್ನ ಹುಟ್ಕೊಂಡು ಬರ್ತಾ ಇದೆ ಅಂತ ಹೇಳಿದ್ರೆ, ಕೆಲವರಿಗೆ ಒಂದು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಅವರಿಗೆ ಅಹಂಕಾರ ಆಗಿರ್ಲಿ ಅದು ಇದೆಲ್ಲ ಬರೋದು ಸಹಜ. ಈಗಿನ ಜನರೇಷನ್ ಅಲ್ಲಂತೂ ಅದು ತುಂಬಾ ಕಾಮನ್ ಆಗಿ ಹೋಗಿಬಿಟ್ಟಿದೆ. ಆದ್ರೆ ನಾವು ನಿಮ್ನ ನೋಡುವಾಗ ಇನ್ನು ತುಂಬಾ ಸರಳರಾಗಿದ್ದೀರಾ, ನಮ್ಮ ಜೊತೆಗೆ ನಮ್ಮವ್ರ ತರನೇ ಮಾತಾಡ್ತಿದ್ದೀರಾ, ನಮ್ಮ ಜೊತೆಗೆ ಬೆರಿತೀರಾ. ಯಾವುದೇ ರೀತಿಯ ಆಡಂಬರಗಳು ನಿಮ್ಮ ವ್ಯಕ್ತಿತ್ವದಲ್ಲಿ ನಮಗೆ ಕಾಣಿಸೋದಿಲ್ಲ. ಇದಕ್ಕೆ ಏನು ಕಾರಣ ಅಂತ? ಇದಕ್ಕೆ ಏನು ಕಾರಣ, ನನ್ನ ಬಡತನ ಹೋಗಿಲ್ಲ. ನಾನು ಬಡತನಲ್ಲಿದ್ದವರು, ಆದರೆ ಬಡತನದಲ್ಲಿ ಇವತ್ತಿಗೆ ಬಡತನದಲ್ಲಿ ಇರಬಹುದು, ಸಾಯುವವರಿಗೆ ಬಡತನ ಸಹ ಬಡತನ. ಆದರೆ ಮನುಷ್ಯನ ಜೀವಮಾನದಲ್ಲಿ ನಾವು ದೊಡ್ಡ ಒಂದು ಹೆಮ್ಮೆ ಬಂದರೆ ಅದು ಹೋಯ್ತು. ಆದ ಕಾರಣ ವ್ಯಕ್ತಿಗೆ ನಾನು ದೊಡ್ಡವನು ಅಂತ ಒಂದು ತಲೆಗೆ ಬಂದ್ರೆ ಅದು ಹೋಯ್ತು. ಅದು ಬಡತನ ಹೋಯ್ತು, ಶ್ರೀಮಂತ ಹೋಯ್ತು, ಎಲ್ಲ ಹೋಯ್ತು. ಆದ ಕಾರಣ ನನ್ನ ಬಡತನ ಸಾಕು ನನಗೆ. ನಾವು ಎಲ್ಲ ಬರುವಾಗ ಏನು ತಕೊಂಡು ಬರಲಿಲ್ಲ, ಹೋಗುವಾಗ ಕೂಡ ಏನು ತಗೊಂಡು ಹೋಗೋದು. ಇದ್ದರೆ ಧರ್ಮ ಅಲ್ಲದ್ರೆ ಕರ್ಮ. ಆದ ಕಾರಣ ನಾ ಕರ್ನಾಟಕದ ಮಂಗಳೂರು ಜಿಲ್ಲೆಯಿಂದ ಒಳ್ಳೆ ವಿದ್ಯಾಭ್ಯಾಸ ಕಲ್ಕೊಂಡು ಒಳ್ಳೆ ಆಗಿ ಬಾಳೋಣ ನಾನು ಹಾರೈಸುತ್ತೇನೆ. ಪ್ರೀತಿ ವಿಶ್ವಾಸ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ. ನಾನು ಒಂದು ಈ ಸಂದರ್ಭದಲ್ಲಿ ಬೇಡಿಕೆ ಇರ್ತೇನೆ, ಕರ್ನಾಟಕ ಸರ್ಕಾರ ನನಗೆ ಎಲ್ಲ ಕೊಟ್ಟು, ಜಿಲ್ಲಾ ರಾಜ್ಯೋತ್ಸವ ಕೊಟ್ಟು, ಕನ್ನಡ ರಾಜ್ಯೋತ್ಸವ ಕೊಟ್ಟು, ಮಾನ್ಯ ಸಿದ್ದರಾಮಣ್ಣ ಸಿದ್ದರಾಮಯ್ಯ ರಾಜ್ಯೋತ್ಸವ ಕೊಟ್ಟು, 2013-14 ರಾಜ್ಯೋತ್ಸವ ಕೊಟ್ಟು, ದೇಶದ ಪ್ರಶಸ್ತಿ ಹೋಟೆಲ್ ಪದ್ಮಶ್ರೀ ಸನ್ಮಾನ್ಯ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿ ಪದ್ಮಶ್ರೀ ಕೊಟ್ಟು, ಜಿಲ್ಲೆ ಕೂಡ ಎಲ್ಲ ನನಗೆ ಸಹಕಾರ ಕೊಟ್ಟು. ಇವತ್ತು ನನಗೆ ಒಂದು ಬೇಡಿಕೆ ಇದೆ, ಅರೆಕಲದಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ, ಬ್ರಿಡ್ಜ್ ಆಗಿದೆ, ಆಸ್ಪತ್ರೆ ಆಗಿದೆ, ಒಳ್ಳೆ ಡೆವಲಪ್ಮೆಂಟ್ ಆಗಿದೆ. 4,000 ಜನಸಂಖ್ಯೆ ಇದ್ದ ಏರಿಯಾ ಅರೆಕಲದಲ್ಲಿ ಯಾವುದು ಕೂಡ ಕಡಿಮೆ ಇಲ್ಲ. ಅದೇ ಮುಂದಿನ ದಿನದಲ್ಲಿ ಅರೆಕಲಗೆ ಒಂದು PUC ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಣ್ಣ ಸರ್ಕಾರ PUC ಸ್ಯಾಂಕ್ಷನ್ ಮಾಡಿದೆ, ಜಮೀನು ಕೂಡ ಸ್ಯಾಂಕ್ಷನ್ ಮಾಡಿದೆ, ಪದವಿ ಕೂಡ ಆಗುದು. ಅದಕ್ಕೊಂದು 7 ಕೋಟಿ ಅವರಿಗೆ ಸಹಾಯ ಸಹಕಾರ ಬೇಕಾಗ್ತದೆ. ಸರ್ಕಾರ ಕೂಡ ಮನಸ್ಸು ಮಾಡಬೇಕು. ನನ್ನ DC ಮಾನ್ಯ ಪಿಲ್ಲೆ ಅವರು ಮಂಗಳೂರು DC ಇರುವಾಗ MRBLಗೆ HPCLಗೆ ಅವರು ಶಿಫಾರಸು ಲೆಟರ್ ಕೂಡ ಕೊಟ್ಟರು. ದೇಶದ ಕರ್ನಾಟಕ ಮುಖ್ಯಮಂತ್ರಿ ಕೂಡ ಕೈ ನೀಡಿದ್ರು. ರಾಜಪ್ಪ PUCಗೆ ಬಿಲ್ಡಿಂಗ್ ಕೇಳ್ತೇನೆ, ಯಾರು ಪಿಲ್ಲೆ ಅವರು ಈಗ ಇದ್ದಾರೆ ನಮ್ಮ, ಅವರು ನನ್ನ ಒಂದು ಗಡಿ ಇಲಾಖೆಯಿಂದ ಕರ್ನಾಟಕ ಸರ್ಕಾರ ಕೂಡ ಮುಟ್ಟಿದ್ರು ನನ್ನನ್ನು ಮಂಗಳೂರು ಜಿಲ್ಲೆ ಇರುವಾಗ. ಅವರೇ ಲೆಟರ್ ಕೊಟ್ಟರು MRBLಗೆ HPCLಗೆ. ಇದ ಕಾರಣ ನೀವೆಲ್ಲ ನೋಡಿದ ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೈ ನೀಡಿದರೆ ಬಹಳ ಒಳ್ಳೇದಾಗ್ತದೆ. ಮುಂದಿನಲ್ಲಿ ವಿದ್ಯಾಭ್ಯಾಸ ಬಳ್ಕೊಳ್ಳೋ ಮಕ್ಕಳು ಒಳ್ಳೇದಾಗ್ತದೆ ಅಂತ ನನ್ನ ಬೇಡಿಕೆ. ಸರ್, ಈಗ ಈಗಿನ ದಿನಗಳಲ್ಲಿ ಒಂದಷ್ಟು ವರ್ಷಗಳಲ್ಲಿ ಸರ್ಕಾರಿ ಶಾಲೆಗಳ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅಂದ್ರೆ ಅಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ, ಯಾವುದೋ ಒಂದು ಅವರಿಗೆ ಮಕ್ಕಳಿಗೆ ಬೇಕಾದಂತ ಸೌಲಭ್ಯಗಳಿರೋದಿಲ್ಲ, ನೀರಾಗಿರ್ಲಿ, ಶಿಕ್ಷಕರಾಗಿರ್ಲಿ, ವಿದ್ಯಾರ್ಥಿಗಳಾಗಿರ್ಲಿ. ಇದೆಲ್ಲದರ ಮಧ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಉಳ್ಳಾಲ ತಾಲೂಕಿನ ಇದರಲ್ಲಿ ವ್ಯಾಪ್ತಿಯಲ್ಲಿ
ನೀವೊಂದು ಚಿಕ್ಕ ಊರಿನಲ್ಲಿ ಒಂದು ದೊಡ್ಡ ಸರ್ಕಾರಿ ಶಾಲೆಯನ್ನ ಮಾಡಿದ್ದೀರಾ. ಸೊ ಹೊರಗಿನವರಿಗೆ ಅಥವಾ ನಿಮ್ಮ ಕುಟುಂಬದವರಿಗೆ ಅಥವಾ ನಿಮಗೆ ಮುಂಚೆಯಿಂದನೂ ಗುರ್ತಾ ಇದ್ದವರಿಗೆ ನಿಮ್ಮ ಈ ಕೆಲಸದ ಬಗ್ಗೆ ಅವರಿಗೆ ಎಷ್ಟು ಹೆಮ್ಮೆ ಇದೆ? ಆದರೂ ನಾನು ಬಡತನಲ್ಲಿ ಹುಟ್ಟಿ ಬೆಳೆದು ನನಗೆ ಆ ಹೆಮ್ಮೆ ಬೇರೆಯವರು ಕೊಡುವ ನನಗೆ ಕೂಡ ಭಾಳ ಸಂತೋಷ ಆಗ್ತದೆ. ಆದರೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನು. ಆಗ ಶಾಲೆಗೆ ಹೋಗೋದಾಡ್ದು ಮುಳಿಮನೆಯಲ್ಲಿ ಹುಟ್ಟಿ ಬೆಳೆದವನು. ಆದರೆ ನಂತರ ನಾನು ಸ್ವಲ್ಪ ಬದಲಾವಣೆಗೆ ಆಗು ಇರಬಹುದು. ಆದರೆ ನನಗೆ ಅದರಲ್ಲಿ ಹೆಮ್ಮೆ ತಂದಿದೆ. ಯಾರು ನಾನು ಮಾಡಿದ ಕೆಲಸ ನಾನು ತಿರುಪತಿ ತಂದಿದ್ದೆ ನೋಡಿ. ಈಗ ನನ್ನನ್ನು ಬರೆದವರು ಕೂಡ ಒಂದು ಪತ್ರಿಕೆ ವಸಂತಿಕ ಅಂತ ಪತ್ರಿಕೆ, ಅವ್ರ ಕುಟುಂಬ ಕೂಡ ಬಹಳ ದಳ್ಳಾಗಿದೆ. ಅವರ ಮಗು ಕೂಡ ಕಲಿತಾ ಇದ್ದೇನೆ. ಅವನು ಈಗ ಕಲಿತ ವಿದ್ಯಾಭ್ಯಾಸ ಕಳ್ಕೊಂಡು ಕಾಣುವ ಸಾಧ್ಯ ಇಲ್ಲ ಅಂತ ಒಂದು ಪರಿಸ್ಥಿತಿ. ಸಣ್ಣ ಕಲಿತ ತೀರ್ಬೋದು. ನನ್ನ ಬರೆದವರು ಕೂಡ ಒಂದು ಪತ್ರಿಕೆ ಮಾಧ್ಯಮ. ಅದರ ನಂತರ ಎಲ್ಲರೂ ಕೈ ತೋರಿಸಿದ್ದಾನೆ. ಆ ಪತ್ರಿಕೆ ಈ ಪತ್ರಿಕೆ ಇಲ್ಲ, ವಾರ್ತಾ ಭಾರತಿ, ಕನ್ನಡ ಭವನ, ಸ್ಟ್ಯಾಂಪ್ ಆಫ್ ಇಂಡಿಯಾ, ಇಂಡಿಯನ್ ನ್ಯೂಸ್ ಪೇಪರ್, ಇಂಥ ಪತ್ರಿಕೆ ತುಂಬಾ ಪತ್ರಿಕೆ, ಎಲ್ಲ ಪತ್ರಿಕೆ ನನಗೆ ಇದ್ರು. ಆದ ಕಾರಣ ನಾನು ಇದ್ದು ನಾನು ಕೈ ನೀಡಿಲ್ಲ. ಮತ್ತೆ ನನಗೆ ಒಂದು ಸಂತೋಷ ಆಗ್ತದೆ. ಅಲ್ಲಿ ಹುಟ್ಟಿ ಬೆಳೆದ ಮನುಷ್ಯನಿಗೆ ಒಂದು ತಂದೆ ತಾಯಿ ಕೂಡ ಬಡತನಲ್ಲಿ ಹುಟ್ಟಿ ಮನೆ ಬೇರೆಯವರು ನನಗೆ ಸಹಾಯ ಮಾಡುವ ಒಂದು ಅವ್ರ ಮನಸ್ಸು ಬಂತಲ್ಲ. ನಾನು ಒಂದು ರೂಪಾಯಿ ಬೆಲೆ ಇಲ್ಲ ಅಂತ ಮನಸ್ಸು ಲಕ್ಷ ಕೊಟ್ಟರೆ ಜನ ಇದ್ದಾರೆ ನನ್ನ ಕೈಯಲ್ಲಿ. ಸರ್ಕಾರಿ ಶಾಲೆ ಅದು ಉಳಿಬೇಕು ಅನ್ನೋ ನನ್ನ ಪೂರ್ತಿ. ಅದು ಕೊಟ್ಟವರು ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು 50 ಲಕ್ಷ ಮಟ್ಟ ಪದ್ಮಶ್ರೀ ಕೊಟ್ಟ ನಂತರ ಒಂದು 2-3 ವರ್ಷದಿಂದ ಕೊಟ್ಟಿದ್ದು ನನ್ನ ಕೈ. ಅದು ಎಲ್ಲ ಒಂದು ಶಾಲೆ ಗುಂಡಿ ಹಾಕಿದೆ, ಅದೆಲ್ಲ ಕೊಚ್ಚಿಕೊಂಡು ಹೋಯ್ತು. ಆದ ಕಾರಣ ಇಲ್ಲಿ ಕೂಡ ನನ್ನ ಪ್ರವರ್ತನೆ ಸರ್ಕಾರಿ ಶಾಲೆ ಒಳ್ಳೇದಾದ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆಲ್ಲ ವಿದ್ಯಾಭ್ಯಾಸ ಪಡ್ಕೊಂಡವರು ಇದ್ದಾರೆ, ಮುಂದೆ ಪಡ್ಕೊಳ್ಳೋರು ಕೂಡ ಇದ್ದಾರೆ. ಬೇರೆ ಶಾಲೆಯನ್ನು ನೋಡ್ಕೊಂಡು ನಾನು ಬಹಳ ಬೇಜಾರು. ಉತ್ತರ ಕನ್ನಡ ಶಾಲೆ ನೋಡುವಾಗ ನನಗೆ ಕೂಡ ಬೇಜಾರಾಗ್ತದೆ. ಮಲೆಕೊಂಡು ಅಲ್ಲಿ ಮಾಡೋದು. ಆದರೆ ಕರ್ನಾಟಕದಲ್ಲಿ ಮಂಗಳೂರು ಜಿಲ್ಲೆಯಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಕೊಡುವವರು ಇದ್ದಾರೆ, ತಕೊಳ್ಳೋರು ಕೂಡ ಇದ್ದಾರೆ. ಸೊ ಮುಂದೆ ನೀವು ಏನೇನ್ ಮಾಡ್ಬೇಕು? ಈಗ ನಿಮ್ಮ ದೊಡ್ಡ ಆಲೋಚನೆ ಅಂತ ಹೇಳಿದ್ರೆ ಈ ಒಂದು ಊರಿನಲ್ಲಿ ಒಂದು ಪದವಿ ಪೂರ್ವ ಕಾಲೇಜ್ ಮಾಡ್ಬೇಕು. ಇದ್ರ ಜೊತೆಗೆ ಏನೇನ್ ಬೇರೆ ಯಾವ್ದು ಏನ್ ಮಾಡ್ಬೇಕಂತ ಇದ್ರೆ ಶೈಕ್ಷಣಿಕ ಕ್ಷೇತ್ರಕ್ಕೆ? ಶಿಕ್ಷಣ ಕ್ಷೇತ್ರದಲ್ಲಿ ನನಗೆ ಮುಂದಿನ ದಿನದಲ್ಲಿ ಒಂದು 4 ಬಿಲ್ಡಿಂಗ್ ಅದಕ್ಕೊಂಡು ಅದರಲ್ಲಿ ಅದು ಅಭಿವೃದ್ಧಿ ಆಗ್ಬೇಕು ನನಗೆ ಬಹಳ ಕಾಣಿಸುತ್ತೆ. ಮತ್ತೆ ನನಗೆ ಅದು ಇವತ್ತು ಇದ್ದೆ ನಾಳೆ ಇದ್ದಾನೆ ಇಲ್ಲ ನನಗೆ ಕಾಣಿಸ್ಕೊಳ್ಳ. ನನಗೆ 70 ವರ್ಷ ದಾಟಿತ್ತು. ಮುಂದಿನ ಕನಸು ಕಂಡ ಅವನು ಹುಚ್ಚ ಅಂತ ಹೇಳ್ಬೇಕಾದ್ರೆ ನನಗೆ ಕೂಡ ನನ್ನ ಮದುವೆ ಐತಿ, 2 ಮಕ್ಕಳೆಲ್ಲ ಉಂಡು. ಮದುವೆ ಹೆಂಡತಿ ಹೋದ್ರೆ ಇಂಥ ತಾಪತ್ರೆ ಜಾಸ್ತಿ ಇದೆ. ಮಕ್ಕಳು 2 ಸಾರಿಲ್ಲ, ಇಂಥ ಪರಿಸ್ಥಿತಿ ಎಲ್ಲ ತುಂಬ ಇದೆ. ಆದ ಕಾರಣ ನಾನು ನನ್ನ ಹೊಟ್ಟೆಪಾಡಿಗಾಗಿ ಕಾಯ್ತೇನೆ ಅಂತೆಲ್ಲ ಆ ಮನುಷ್ಯನು ಬರಬಹುದ. ನನಗೆ ತುಂಬ ಜನ ಸಹಾಯ ಮಾಡಿದ್ದಾರೆ ಇದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಅವರನ್ನು ಕೂಡ ನೆನೆಸುತ್ತೇನೆ. ಸರ್ಕಾರಿ ಶಾಲೆ ವಿದ್ಯಾಭ್ಯಾಸ ಪಡ್ಕೊಳ್ಳೋ ಮಕ್ಕಳು ಮುಂದಿನ ದಿನ ಅದೇ ಶಾಲೆಯಲ್ಲಿ ಕೊಡ್ತಾನೆ. ನಮ್ಮ ಶಾಲೆಯಲ್ಲಿ ಕಲಿತುಕೊಂಡು 4 ಹೆಣ್ಣು ಮಕ್ಕಳು ಕೂಡ ಇಂಜಿನಿಯರ್ ಆಗಿದ್ದಾರೆ, MBBS ಕಲ್ತ್ಕೊಂಡು ಡಾಕ್ಟರ್ ಆಗಿದ್ದಾರೆ. ಇದೇ ಶಾಲೆಯಲ್ಲಿ 20 ವರ್ಷ ಇವತ್ತು ಕಲ್ಸ ಇಲ್ಲೇ ಇದ್ದಾರೆ. ಆದ್ರೆ ಅವರು ಕೂಡ ಅಂಥದ್ದೇ ಮಾಡಿದರೆ ಅವರು ಕೂಡ ನಾನು ನೆನ್ಕೊಂಡೆ. ಅವರು ಈಗಿನ ವಿದ್ಯಾರ್ಥಿಗಳಿಗೆ, ಇಲ್ಲಿಯ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗಾಗ್ಲಿ ಅಥವಾ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ನೀವೊಂದು ಸಂದೇಶನ ಕೊಡೋದಾದ್ರೆ ಏನ್ ಕೊಡ್ತೀರಾ? ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ಅಥವಾ ಅವರ ಒಂದು ಬೆಳವಣಿಗೆಗೆ ಏನೋ ಒಂದು ಸಂದೇಶನ ಕೊಡ್ತೀರಾ? ಈಗಿನ ಪರಿಸ್ಥಿತಿಯಲ್ಲಿ ಮೊಬೈಲ್ ಬಂದ ಕಾರಣ ಮಕ್ಕಳು ಸ್ವಲ್ಪ ಬಹಳ ಜ್ಞಾನ ತಗ್ಗಿಸ್ತಾರೆ. ಆದ್ರೆ ನಾನು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದು ಕೂಡ ಕಡಿಮೆ ಇಲ್ಲ. ಯಾವುದರಲ್ಲಿ ಕೂಡ ಬಡತನ ಸ್ವಲ್ಪ ಕೆಲವು ನನ್ನ ತರದ ಬಡತನ ಇದ್ದರೂ ಕೂಡ ವಿದ್ಯಾಭ್ಯಾಸ ಪಡೆಯುವ ಮಕ್ಕಳು ಯಾವುದು ಕೂಡ ಇಲ್ಲ. ಆದರೆ ಮುಂದಿನ ದಿನದಲ್ಲಿ ನಮ್ಮ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಮಕ್ಕಳು ಕಲ್ತ್ಕೊಂಡು ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಂಡು ಮುಂದಿನ ಅವರ ಜೀವನದಲ್ಲಿ ಒಳ್ಳೆ ಸಂಸ್ಕೃತ IAS KS ಡಾಕ್ಟರ್ MBBS ಕಲ್ತ್ಕೊಂಡು ಅವರ ವಿದ್ಯಾಭ್ಯಾಸ ನಾನು ಮಾಡಿಕೊಂಡೆ. ಮತ್ತೊಬ್ಬರ ಕಷ್ಟವೂ ಅವ್ರ ಪ್ರಯೋಜನ ಆಗ್ತದೆ ತಂದೆ ತಾಯಿಗಳು. ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಮುಂದಿನ ಅವರ ಜೀವನ ಕೂಡ ಒಳ್ಳೆಯದಾಗಲಿ. ನನ್ನನ್ನು ಕೂಡ ಪಠ್ಯ ಪುಸ್ತಕದಲ್ಲಿ ಮಕ್ಕಳು ಓದಿ ಅವರು ಕೂಡ ಓದಿಕೊಂಡು ಒಳ್ಳೆ ಜೀವನ ವಿದ್ಯೆ ಜೊತೆಗೆ ಒಂದು ಸಮಾಜಕ್ಕೆ ಒಳ್ಳೆಯ ಕಾರ್ಯವನ್ನ ಅವ್ರು ಮಾಡ್ಬೇಕು ಅಂತ ನನ್ನ ಕೋರಿ ಅಷ್ಟೇ. ಅದು ನನಗೆ ಒಂದು ಪ್ರಯೋಜನ ಆಗ್ತದೆ. ಈಗ ಕೆಲವು ಮಕ್ಕಳಿಗೆ ಏನೋ ಒಂದು ಹೊಸತನವನ್ನ ಸಾಧಿಸಬೇಕು ಅಥವಾ ಹೊಸದನ್ನ ಏನೋ ಪ್ರಯತ್ನ ಮಾಡ್ಬೇಕು ಅಂತ ಇರುತ್ತೆ. ಕೆಲವು ಪೋಷಕರು ತಂದೆ ತಾಯಿಯವರು ಅದಕ್ಕೆ
ಸಪೋರ್ಟ್ ಮಾಡ್ತಾರೆ, ಸಹಕಾರವನ್ನ ನೀಡ್ತಾರೆ. ಕೆಲವರಿಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ, ಏನ್ ಮಾಡ್ತಾರೋ ಅವ್ರಿಗೆ ಒಂದು ಹೆದರಿಕೆ ಇರುತ್ತೆ. ಈಗ ಪೋಷಕರಿಗೆ ಮಗ ಅಥವಾ ಮಗಳೇನೋ ಹೊಸದನ್ನ ಮಾಡ್ತಿದ್ದಾರೆ ಅನ್ನುವಾಗ ಅವ್ರಿಗೊಂದು ಹೆದರಿಕೆ ಇರುತ್ತೆ, ಏನಾಗ್ಬೋದು ಅನ್ನೋದು. ಸೊ ಪೋಷಕರಿಗೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮಕ್ಕಳಿಗೆ? ಇಲ್ಲ, ಪೋಷಕರು ಕೂಡ ನಾನು ಬಹಳ ಇಷ್ಟಪಡ್ತೇನೆ. ಹೋಗಿದ್ದಾರೆ ಪೋಷಕರು ಒಂದು ಮಗು ಅಳ್ತಾವಾಗ ಅದನ್ನು ಉಳಿಬೇಡ ಮಕ್ಕಳಂದು ಕೊಡೋ ಆದ್ರೆ ಸಮಾಧಾನ ಮಾಡುವ ಪೋಷಕರದ ಜವಾಬ್ದಾರಿ. ಆದ್ರೆ ಆ ಪೋಷಕರು ಸತ್ತಿಕೊಂಡು ವಿದ್ಯಾಭ್ಯಾಸ ಕೊಡುವಾಗ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ ಕೂಡ ಪಡುವ ತಂದೆ ತಾಯಿಯವರದ್ದು. ಆ ಮಗು ಕೂಡ ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಳ್ಳ ಕೂಡ ಆ ತಾಯಿಯಿಂದ ಶಿಕ್ಷಕರಿಂದ ಮಾಡುವ ಜವಾಬ್ದಾರಿ ಕೂಡ ಆ ಮಕ್ಕಳು ಕೂಡ ಇದೆ, ಪೋಷಕರು ಕೂಡ. ಆದರೆ ನಾನು ಈ ಸಂದರ್ಭದಲ್ಲಿ ನಾನು ವಿದ್ಯಾಭ್ಯಾಸ ಪಡ್ಕೊಂಡವಲ್ಲ, ಪೋಷಕರು ಕೂಡ ನೇಮಿತೇನೆ. ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಂಡಿದ್ರೆ ಅದ್ರ ಮುಂದಿನ ಪ್ರಯೋಜನ ನಿಮಗೆ ಬರ್ತದೆ ಅಂತ ಕೂಡ ಪ್ರಯೋಜನ ಆಗ್ತದೆ ನನ್ನ ಗುರಿ. ನಮ್ಮ ಪ್ರಕಾರ ಈಗ ನಿಮ್ಮ ವಿದ್ಯಾಭ್ಯಾಸವನ್ನ ಪಡೆದುಕೊಳ್ಳದಿದ್ರು ಕೂಡ ನಿಮ್ಮ ಪೋಷಕರು ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡುವಂತಹ ವಿದ್ಯೆಯನ್ನ ನಿಮಗೆ ಕಲಿಸಿದ್ದಾರೆ. ಅದಕ್ಕೋಸ್ಕರ ಅದೆಷ್ಟೋ ಮಕ್ಕಳಿಗೆ ನೀವಿವತ್ತು ಆಧಾರವಾಗಿದ್ರೆ, ನೀವು ಕಟ್ಟಿದಂತಹ ಶಾಲೆ ಆಧಾರವಾಗಿದೆ. ಅದಕ್ಕೆ ನಿಮ್ನ ಅಕ್ಷರ ಸಂತ ಅಂತನೂ ಕೂಡ ಹೇಳ್ತಾರೆ. ಸರ್, ಈಗ ನಮ್ಮ ಶಿಕ್ಷಣ ವ್ಯವಸ್ಥೆಗಳಲ್ಲಿ ಬೇರೆ ಬೇರೆ ತಂತ್ರಜ್ಞಾನ ಇದ್ರ ಬಗ್ಗೆ ಎಲ್ಲ, ವಿಜ್ಞಾನದ ಬಗ್ಗೆ ಎಲ್ಲ ಮುಂದುವರಿತಾ ಹೋಗ್ತಾ ಇದೀವಿ. ಅದ್ರ ಬಗ್ಗೆ ಎಲ್ಲ ಸುಮಾರು ನಮಗೆ ಪಠ್ಯ ಪುಸ್ತಕದಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಪಠ್ಯ ಪುಸ್ತಕದಲ್ಲಿ ನಮ್ಮ ಈಗಿನ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನಮ್ಮನ್ನು ಸೇರಿಸಿದ ಹಾಗೆ ಕೃಷಿ ಬಗ್ಗೆ ಅಥವಾ ರೈತರ ಬಗ್ಗೆ ಈ ರೀತಿ ರೈತ ಮತ್ತೆ ವಿದ್ಯಾರ್ಥಿ ಒಂದು ಬಾಂಧವ್ಯ ಎಲ್ಲೋ ಕಮ್ಮಿ ಆಗ್ತಿದೆ ಅನ್ನೋ ನಂಬಿಕೆ ಅಥವಾ ಆಗ್ತಿರೋ ಒಂದಿದೆ. ಅದ್ರ ಬಗ್ಗೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರ್, ನಾನು ಚುಟುಕದಲ್ಲಿ ಕೃಷಿ ವಿದ್ಯಾರ್ಥಿಯಲ್ಲಿ ಹೇಳಲಿಕ್ಕೆ ತುಂಬಾ ಇದೆ. 1 ಗಂಟೆ ಏನಿ ಕೂಡ ಬೇಕು. ನನ್ನ ತಾಯಿ ನಾನು 1950ರಲ್ಲಿ ಹುಟ್ಟಿ ಬೆಳೆದವನು. ಹೇಗೆ 18 ವರ್ಷ ನನ್ನ ತಾಯಿ ಸೆಟ್ನವರ ಬಾಯಿ ಭತ್ತಕ್ಕೆ ಹೋಗಿ ನಾಟಿ ಮಾಡಿ ನನಗೆ ಬಾರ್ ತಂದು ಅದನ್ನ ಎಡ್ತುಕೊಂಡು ಅನ್ನ ಮಾಡಿ ತಾಯಿ ಭತ್ತ ಇವತ್ತು ಕೊಂಡ್ತಂಬುದು. ಆಗ ಕಾಲ ಇಲ್ಲ ಈ ಕಾಲ. ಆದ್ರೆ ಈಗಿನ ಶಿಕ್ಷಣದಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ಇರಬಾರ್ದು, ಕೋಣಜಿ ಇರಬಾರ್ದು. ಈಗ ವಿದ್ಯಾಭ್ಯಾಸ ಕೊಡುವ ಅಲ್ಲಿ NSS ಶಿಬಿರದಲ್ಲಿ ನಾಟಿ ಮಾಡುವ ಒಂದು ಟ್ರೈನಿಂಗ್ ಕೊಡ್ತಾರೆ. ಯಾರು ನಮ್ಮ ಪ್ರಿನ್ಸಿಪಾಲ್ ವಾರ್ಷಿಕ ಶಿಬಿರ, NSS ಶಿಬಿರ ಆಗ್ತದೆ. ವಾರ್ಷಿಕ ಶಿಬಿರದಲ್ಲಿ ನಾಟಿ ಮಾಡುವ ಒಂದು ಶಿಬಿರ ಕೊಡ್ತಾರೆ. ಅದು ಬಹಳ ಒಳ್ಳೇದಾಗ್ತದೆ. ಮುಂದಿನ ದಿನದಲ್ಲಿ ಅವರು ಶಿಬಿರ ಮಾಡಿ ಅಕ್ಕಿ ಮಾಡಿಕೊಂಡು ಅವರು ಭತ್ತ ಮಾಡಿಕೊಂಡು ಅವರು ಆಹಾರ ತಿಂತಾರೆ. ಅದು ಬಹಳ ಸಂತೋಷ. ಅದು ಅಂತ ಶಾಲೆಯನ್ನು ಗತ್ತು ಕೊಟ್ಟುಕೊಂಡು ಮಾಡಿದ್ದಾರೆ. ಎಷ್ಟೋ ಶಾಲೆ ಇದೆ. ಕೇರಳ ಸಮಾಜದಲ್ಲಿ ಒಂದು ಕರ್ನಾಟಕದಲ್ಲಿ ಮಂಗಳೂರಿನಲ್ಲಿ ಕೂಡ ಕೊಣಜೆ, ಕಾರ್ಸಿಟ್ಟಲ್ಲಿ ಇಂಥ ಶಾಲೆ ತುಂಬಾ ಇದೆ. ಇಲ್ಲಿ ನಾನು ನೋಡುವಾಗ ಅದನ್ನು ಕೂಡ ಬಹಳ ಹೆಮ್ಮೆ ಆಗ್ತದೆ ಅದನ್ನು ನೋಡುವಾಗ. ಆದರೆ ಕೇರಳ ಶಾಲೆಯಲ್ಲಿ ಕೂಡ ನಾನು ಇಲ್ಲಿ ನೀಲಗಿರಿ ಶಾಲೆ ಹೋದೆ ಒಂದು ಕೊಲ್ಲ. ಆ ಸಂದರ್ಭದಲ್ಲಿ ಹೋಗುವಾಗ ನನ್ನ ತರಿಸಿದ್ರು ನೀಲಗಿರಿ ಕೇರಳ. ಅವರು ವಯನಾಡು ರಾಜಿಕ್ ಗಜಾಲಿ ರಸೀದ್ ಅವರು ಬಹಳ ಒಂದು ಪ್ರಮಿಸ್ತಾರೆ. ಅವರು ಏನ್ ಮಾಡಿ ಗೊತ್ತಾ, ನಾನು ಚರಿತ್ರದ ಇದು ಬಂದ್ ಮಾಡಿದ್ದೀನಿ. ಆ ಚರಿತ್ರೆ ನೋಡುವಾಗ ಬಹಳ ಸಂತೋಷ ಆಗ್ತದೆ. ಅವರು ನಾಟಿ ಮಾಡಿ 1 ತಿಂಗಳ ಅಕ್ಕಿ ನನಗೆ ಕೊಟ್ಟಿದ್ದಾರೆ. ನಂಬಿ ಕೇರಳ ನೀಲಗಿರಿ ಕಾಲೇಜಿನ ಒಂದು ವಿದ್ಯಾರ್ಥಿ ಅವರು ಮಾಡಿದ ಅಕ್ಕಿ ನನಗೆ ಇಲ್ಲಿ ಕಾರಲ್ಲಿ ಅವರು ಕಟ್ಕೊಂಡು, ಅವರು ಕೂಡ ಬಹಳ ಒಂದು ಪ್ರಮಿಸ್ ಒಂದು ಪ್ರಿನ್ಸಿಪಾಲ್ ಅವರು ನಾಟಿ ಮಾಡಿ ಮಕ್ಕಳ ತರ ನಾಟಿ ಮಾಡಿ ಆ ಕಾಲೇಜ್ ವಿದ್ಯಾರ್ಥಿ ನನ್ನ ತರ ಚಿಕ್ಕಮ್ಮರೇ ನನ್ನ ತರ ಯಾವ್ದು ಇಲ್ಲದ ವಿದ್ಯಾರ್ಥಿ ನಾಟಿ ಮಾಡಿ ರಾಜಿಕ್ ಗಜಾಲಿ ಕೇರಳ ವಯನಾಡು ಅವರು ಆ ಕಾರಲ್ಲಿ ನೀಲಗಿರಿ ಅವರು 2 ಕಾಲೇಜ್ ಇದೆ. ಆ 2 ಕಾಲೇಜಲ್ಲಿ ಕೂಡ ತರಿಸಿಕೊಂಡು ನನ್ನನ್ನು ಅವರು NSS ಶಿಬಿರದಲ್ಲಿ ಪಾಲ್ಕೊಂಡು ಇಂಥದ್ದು ಅವಕಾಶ ನನಗೆ ಕೂಡ 1 ತಿಂಗಳ ಅಕ್ಕಿ ಕೊಟ್ಟಿದ್ದಾರೆ ಅವರು ನನ್ನ ಮನೆಗೆ. ಹೀಗೆ 3 ವರ್ಷ ಬಂದೆ. ಆದರೆ ಕರ್ನಾಟಕದಲ್ಲಿ ಕೂಡ ಮಂಗಳೂರು ಜಿಲ್ಲೆಯಲ್ಲಿ ಅಂತ ಕಾಲೇಜ್ ವಿದ್ಯಾರ್ಥಿಕೊಂಡು ನಾಟಿ ಮಾಡಿ ಎಷ್ಟೋ ಮಕ್ಕಳಿದ್ದಾರೆ. ಅವರನ್ನು ಕೂಡ ನಾನು ಅಭಿನಂದಿಸ್ತೀನಿ. ಅದು ಒಳ್ಳೆ ಸ್ವಾಭಾವಿಕ. ನನ್ನ ಜೀವಮಾನದಲ್ಲಿ ನಾನು ಹೇಳ್ತಾ, ನನ್ನ ತಾಯಿ ಸೆಟ್ನವರ ಭೂಮಿಗೆ ಹೋಗಿ ಭತ್ತ ಮಾಡಿ ಅಕ್ಕಿ ಬಳಕೆಯಲ್ಲಿ ಎತ್ತುಕೊಂಡು ಅನ್ನ ಮಾಡಿ ಕೊಟ್ಟು ನೆನಪು ನನಗೆ ಬರ್ತದೆ ಇವತ್ತು ಕೂಡ. ಆದ್ರೆ ಈಗಿನ ಕಾಲದ ಮಕ್ಕಳಿಗೆ ನನಗೆ ಮಾಡಿ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಬಾರೆ ಚಾಪ ಬಿತ್ತು ಹೋಗ್ಬೇಕು. ಆದ ಕಾರಣ ಅದು ಬಹಳ ಸಂಸ್ಕೃತಿ. ನಮ್ಮ ಕೃಷಿ ನಮಗೆ ಬೇಕು. ಕೃಷಿ ಇಲ್ಲಾದ್ರೆ ಏನಿಲ್ಲ. ಅನ್ನ ಇದ್ದಾರಲ್ಲ, ಈಗ ಉತ್ತರ ಕರ್ನಾಟಕ ಅವರು ಮಾಡಿದರೆ ನಮ್ಮ ದಕ್ಷಿಣ ಕನ್ನಡ ನಾನು ಬೇಜಾರಾಗ್ತದೆ ನೋಡುವಾಗ. ಯಾಕಂದ್ರೆ ಉತ್ತರ ಕನ್ನಡ ಅಷ್ಟು ಕೊಚ್ಚಿಕೊಂಡು ಹೋಗಿದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಮೇನ್ ಆಗ್ತದೆ, ಸೌದಿ ಹಣ ಬರ್ತದೆ. ಆದ್ರೆ ಉತ್ತರ ಕನ್ನಡ ಮಾಡಿದರೆ ಮಾತ್ರ ನಮ್ಮ ಕೃಷಿ. ಮಂಗಳೂರು ಜಿಲ್ಲೆಯಲ್ಲಿ
ಅಷ್ಟು ನಮ್ಮ ಒಂದು ವರ್ಷದ ಆದಾಯ ನಮ್ಮ ಕರ್ನಾಟಕ ಮಂಗಳೂರು ಜಿಲ್ಲೆಗೆ ಸಾಕಾಗಲ್ಲ. ಆಗ ಬೇರೆ ಜಿಲ್ಲೆ ಮಾಡಿದ್ರೆ ಈಗ ಕೃಷಿ ಅಂದ್ರೆ ಭತ್ತ ಮಾಡುವಂತ ಒಂದು ಬೇಕು. ರೈತರು ಕಮ್ಮಿ ಆಗ್ತಾ ಇದ್ದಾರೆ, ಅವರಿಗೂ ಕೂಡ ಹಲವಾರು ಸಮಸ್ಯೆಗಳನ್ನು ಸಮಸ್ಯೆ ಇದೆ. ಎದುರಿಸ್ತಾ ಇದ್ದಾರೆ. ಅವರ ಜೀವನ ಅದರಲ್ಲಿ ಹೋಗ್ತಾರೆ ಕೂಡ, ಅದರಲ್ಲಿ ನಮ್ಗೆ ತಿರ್ತು ಬಂದಿದೆ. ನಾನು ಕೂಡ ಆ ಅನ್ನ ತಿಂದ ಬಂದವನು. ಈಗ ಬೇರೆ ಅನ್ನ ತಿನ್ಲಿಕ್ಕೆ ಆಗುದಿಲ್ಲ, ನಾಟಿ ಮಾಡಿದ ಅನ್ನವೇ ತಿನ್ಬೇಕು. ಅವರು ಮಾಡಿದರೆ ಮಾತ್ರ ನಂಗೆ ಅನ್ನ, ಇಲ್ಲದ್ರೆ ಏನಿಲ್ಲ. ಹೌದು ಸರ್. ಈಗ ನೀವು ಕೂಡ ಒಬ್ರು ರೈತ ಕುಟುಂಬದಿಂದ ಬಂದ. ರೈತ ಕುಟುಂಬದಿಂದ ಬಲ್ಲ, ರೈತ ಅಲ್ಲ ನಾನು. ಭತ್ತ ರೈತ ಕುಟುಂಬ ಅದೇ ಕೃಷಿಯನ್ನ ಮಾಡಿಕೊಂಡು ನನ್ನ ತಾಯಿ ಅದೇ ಕೃಷಿಯ ಮೇಲೆ ಒಂದು ಆಧಾರಿತವಾಗಿ ನಿಮ್ಮ ಕುಟುಂಬ ಇವತ್ತು ಕೂಡ ನೆನಪಾಗ್ತದೆ. ಮುಂದೆ ಬಂದ. ಅದೇ ರೀತಿ ನೀವು ಒಬ್ರು ಶೈಕ್ಷಣಿಕವಾಗಿ ಒಂದು ಶಾಲೆಯನ್ನ ಓಪನ್ ಮಾಡಿದ್ರೆ. ಈ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ರೈತರ ಬಗ್ಗೆ ಅಥವಾ ಕೃಷಿಯ ಬಗ್ಗೆ ಯಾವ ರೀತಿಯ ಸುಧಾರಣೆಗಳು ಇರ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲ ಸರ್, ಒಳ್ಳೆ ಸುಧಾರಣೆ ಇರ್ಬೇಕು. ಯಾಕೆಂದ್ರೆ ರೈತ ಬಂದ್ರೆ ಅವನು ವಿದ್ಯಾಭ್ಯಾಸ ಪಡುವ ಅವನು ಜ್ಞಾನ ಬರ್ತದೆ. ಅವನು IAS KS ಮಾಡ್ಲಿಕ್ಕೆ ಅವನು ಸಂಪಾದನೆ ಮಾಡ್ಲಿಕ್ಕೆ ಆಗ್ತದ. ಮಕ್ಕಳನ್ನು ಕೂಡ ಕಲೀಲಿಕ್ಕೆ ಮಾಡ್ತಾರೆ. ಬೆಂಗಳೂರು ಕಟ್ತಾರೆ, ಮಂಗಳೂರು ಕಟ್ತಾರೆ, ಇಂಥದ್ದೆಲ್ಲ ಹೇಳ್ತಾರೆ. ಆದ ಕಾರಣ ರೈತರ ಮಗ ಕೂಡ ವಿದ್ಯಾಭ್ಯಾಸ ಪಡುವ ಮಕ್ಕಳಾಗಲಿ, ರೈತರ ಮಗ ಕೂಡ ಮತ್ತೆ KC ಆಗರ ಟ್ರೈನಿಂಗ್ ಅವರು ವಿದ್ಯಾಭ್ಯಾಸ KC ಮಾಡಲಿ ಅಂತ ನಾನು ಕೂಡ ಅದನ್ನ ಈಗ ನಮ್ಮ ರೈತರ ಮಧ್ಯೆ ಮತ್ತೆ ವಿದ್ಯಾರ್ಥಿಗಳ ಮಧ್ಯೆ ಇರುವಂತಹ ಒಂದು ಸಂಬಂಧವನ್ನ ಗಟ್ಟಿ ಮಾಡ್ಲಿಕ್ಕೆ, ಅದ್ರ ಜೊತೆಗೆ ರೈತರಿಗೆ ಒಂದು ವೈಜ್ಞಾನಿಕ ಕ್ಷೇತ್ರದಲ್ಲಿ ಒಂದು ಮಾಹಿತಿಗಳನ್ನ ಕೊಡ್ಲಿಕ್ಕೆ, ಅಥವಾ ಈಗ ಮಳೆಗಾಲದಲ್ಲಿ ಅಥವಾ ಬೇಸಿಗೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಹೀಗೆ ಬೇರೆ ಬೇರೆ ಸಮಯದಲ್ಲಿ ಯಾವ ರೀತಿಯ ವೈಜ್ಞಾನಿಕವಾಗಿ ಕೃಷಿಯನ್ನ ಹೇಗೆ ಇಳುವರಿ ಮಾಡಬೇಕು ಅಥವಾ ಕೃಷಿಯನ್ನ ಹೇಗೆ ಮುಂದುವರಿಸಬೇಕು ಅನ್ನೋದು ನಿಟ್ಟಿನಲ್ಲಿ ನಮ್ಮ ಫುಡ್ ಚೈನ್ ಕ್ಯಾಂಪೇನ್ ಅನ್ನೋದು ಒಂದು ಹೊಸ ಪ್ರಯತ್ನವನ್ನ, ಹೊಸ ಯೋಜನೆಯನ್ನ ತಂದಿದೆ. ಸೊ ನೀವು ಕೂಡ ನಮ್ಮ ಫುಡ್ ಚೈನ್ ಕ್ಯಾಂಪೇನ್ ಜೊತೆಗೆ ಒಂದಷ್ಟು ವರ್ಷದಿಂದ ಇದ್ದೀರಾ. ಸೊ ಫುಡ್ ಚೈನ್ ಕ್ಯಾಂಪೇನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ನಮ್ಮ ಸಂಸ್ಥೆ ಫುಡ್ ಚೈನ್ ಕ್ಯಾಂಪೇನ್ ಅನ್ನೋದು ರೈತರ ಮತ್ತೆ ವಿದ್ಯಾರ್ಥಿಗಳ ನಡುವೆ ಮತ್ತೆ ಸಮಾಜದ ಬಗ್ಗೆ ಒಂದು ಎಲ್ಲರಲ್ಲಿ ಒಂದು ಕೃಷಿಯ ಬಗ್ಗೆ ಒಂದು ಕಾಳಜಿಯನ್ನ ಮೂಡಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಬರ್ತಾ ಇದೆ. ಸೊ ಫುಡ್ ಚೈನ್ ಕ್ಯಾಂಪೇನ್ ಬಗ್ಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರ್, ನಾನು ರೈತರ ಬಗ್ಗೆ ಕಿಸಿನ ಬಗ್ಗೆ ಹೇಳಲಿಕ್ಕೆ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಒಂದೇ ಮಾತಾಡಿ ಇಷ್ಟಪಡ್ತೇನೆ. ನಾ ಕಂಡ ಮಟ್ಟಿಗೆ ಸುಗ್ಗಿ ಪಗ್ಗುಯಲ್ಲಿ 18 ಕೊಡುವಾಗ ಬೀಜ ಹಾಕ್ತಾರೆ. ಯಾವಾಗ 18 ಪಗ್ಗು ಬೇಸೆ 2 ತಿಂಗಳು ಇರುವ ಬೀಜ ಹಾಕ್ತಾರೆ. ಆ ಬೀಜ ಯಾವಾಗ ಪಗ್ಗುಯಲ್ಲಿ ಸುಗ್ಗಿಯಲ್ಲಿ 18 ಹೋಗುವ ಬೀಜ ಹಾಕ್ತಾರೆ. ಆ ಬೀಜ ಕೊಡಿದರೆ ಮಾತ್ರ ಬೀಜ. ಈಗಿನ ಬೀಜ ಆ ಪರಿಸ್ಥಿತಿ ಅಲ್ಲ. ಅಂಬಿ ಇತ್ತುಕೊಂಡು ಮಳೆಗಾಲದಲ್ಲಿ ಅಂಬಿ ಇತ್ತುಕೊಂಡು ಕುಂಟಿ ಮಾಡಿ ಹೊಡ್ಡಿಕೊಂಡು ಬೀಜ ಭತ್ತ ಮಾಡ್ತಾರೆ. ಆದ್ರೆ ಈಗಿನ ಪರಿಸ್ಥಿತಿ ಅಲ್ಲ. ಈಗ ವಿದ್ಯಾಭ್ಯಾಸ ಈಗ ಕೃಷಿಯಲ್ಲಿ ಈಗ ಬದಲಾವಣೆಗೆ ತಂದಿದ್ದಾರೆ ಈಗಲ್ಲ. ಯಾಕೆಂದ್ರೆ ಹೊಸ ಗೊಬ್ಬರ ಬೇರೆ ಚೇಂಜ್ ಆಗಿದ್ದು. ಆದ ಕಾರಣ ಆ ಕಾಲದ ವಿದ್ಯಾಭ್ಯಾಸ ನಾಟಿ ಈ ಕಾಲದ ವಿದ್ಯಾಭ್ಯಾಸ ಸ್ವಲ್ಪ ವ್ಯತ್ಯಾಸ ಇದೆ. ನಾ ಕಂಡ ಮಟ್ಟ ನನಗೆ ವಿದ್ಯಾಭ್ಯಾಸ ಇಲ್ಲದ ಕಾರಣ ಈಗಿನ ಪರಿಸ್ಥಿತಿ ನಾನು ಅಲ್ಲಿಂದ ಬಟ್ಟು ಮೇಲೆ ಬಂದೇನೆ. ಆದರೆ ಭತ್ತ ಇದ್ದರೆ, ಕೃಷಿ ಇದ್ದರೆ ಎಲ್ಲ ಜೀವನ ಸಾಹಸ ಆಗ್ತಾರೆ, ಇಲ್ಲದ್ರೆ ಯಾವುದು ಕೂಡ ಇಲ್ಲ. ನಾನು ಕಂಡ ಮಟ್ಟಿಗೆ ನಾನು ಅರೆಕಲ ಸರ್ಕಾರಿ ಶಾಲೆ 2000 ಇಸ್ವಿಯಲ್ಲಿ ಸ್ಟಾರ್ಟ್ ಮಾಡಿದ ನಂತರ 2001, 2, 3ರಲ್ಲಿ ಶುರು ನಾನು 2004ರಲ್ಲಿ ಕನ್ನಡ ವರ್ಷ ಬರುವ ಮುಂದೆ ನಾವು ಈಗ ಒಂದು ಟಾರ್ಚಿ ಬೆಳ್ಳಿಗೆ ಇತ್ತು. ಅದರಲ್ಲಿ ಗೋಣಿ ಚೀಲರ್ ಹಾಕಿ ತರಕಾರಿ ಮಾಡಿದ ಮಕ್ಕಳು ಸಾಂಬಾರು ಕೊಟ್ಟಿದ್ದು ನನಗೆ ಈಗಲ್ಲ, 25 ವರ್ಷ ಮುಂದಿನ. ಈಗ ತರಕಾರಿ ಮಾಡುವ ನಿಲ್ಲುವುದಿಲ್ಲ, ಮಳೆಗೆ ಕೊಚ್ಚಿಕೊಂಡು ಹೋಗ್ತದೆ. ಆ ಕಾಲದಲ್ಲಿ ಮಾಡಿದ ಕಾಲ ಎಷ್ಟೋ ನನಗೆ ನೆನಪಾಗುತ್ತೆ. ಅದು ಎಲ್ಲ ಮಕ್ಕಳಲ್ಲಿ ಕೂಡ ಸರ್ಕಾರಿ ಜಮೀನಿನಲ್ಲಿ ಮೈದಾನದಲ್ಲಿ ಅವರವರ ಶಾಲೆ ಅಂಗಳದಲ್ಲಿ ತರಕಾರಿ ಮಾಡಿದರೆ ಆ ಪ್ರಯೋಜನ ಎಲ್ಲ ಆಗ್ತದೆ. ನಾನು ಬೇರೆ ಬೇರೆ ದೂರದಲ್ಲಿ ಬಂಟೋಳದಲ್ಲಿ ಕೂಡ ಒಂದು ಶಾಲೆಯನ್ನು ಕೂಡ ನೋಡಿದ್ದೇನೆ ನಾನು. ಆಗ ಅಲ್ಲಿ ಚಿಕ್ಕಮಕ್ಕಳೇ ಅವರು ವಿದ್ಯಾಭ್ಯಾಸ ಪಡ್ಕೊಂಡು ಕೆಲವು ಟೀಚರ್ಸ್ ಮಾಡಲ್ಲ, ಕೆಲವರು ಮಾಡ್ತಾರೆ, ಕೆಲವೊಮ್ಮೆ ಮಾಡ್ತಾರೆ. ಅದೇ ಶಾಲೆಯಲ್ಲಿ ಮಾಡಿಕೊಂಡು ತರಕಾರಿ, ಈಗ ತರಕಾರಿ ಬಿಸಿ ಊಟ ಕೂಡ ಅದನ್ನು ಉಪಯೋಗ ಮಾಡಿದ್ರೆ ಬಹಳ ಒಳ್ಳೆಯದು ನನ್ನ ಮನಸ್ಸು. ಈಗ ನೀವೀಗ ಹೇಳಿದ ಹಾಗೆ ಸರ್ಕಾರಿ ಶಾಲೆಯ ಒಂದು ಆವರಣದಲ್ಲಿ ಕೃಷಿಯನ್ನ ಮಾಡಿ ಅಥವಾ ತರಕಾರಿಗಳನ್ನ ಬೆಳೆದು ಮಾಡುವ ಇದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೂ ಕೃಷಿ ಬಗ್ಗೆ ಆಸಕ್ತಿ ಬರುತ್ತೆ. ಮತ್ತೆ ಅವ್ರು ತರಕಾರಿ ಕೂಡ ಮಕ್ಕಳು ಟ್ರೈನಿಂಗ್ ಆಗ್ತದೆ. ನಮ್ಮಲ್ಲಿ ಕೂಡ ಮಾಡಿದ ಕಳೆದ ವರ್ಷ ನಮ್ಮಲ್ಲಿ ಕೂಡ ನಮ್ಮ ಹೈಸ್ಕೂಲ್ ಕೂಡ ಮಾಡಿದ ನೆನಪಾಗ್ತದೆ.
ಬೆಂಡೆಕಾಯಿ ಮತ್ತೆ ಬದನೆ ಮಾಡಿ ಕೊಡುವಂತ ನಾವು ಎಲ್ಲ ಶಾಲೆಯಲ್ಲಿ ಕೂಡ ಒಂದೊಂದು ಕೇಳಿ ತುಂಬಲ್ಲ, ಒಂದು ಈ ಚಿಕ್ಕ ಚಿಕ್ಕ ಒಂದು ಸಾಂಬಾರ್ಗೆ ಸಾಚಿ ಶಾಲೆಯ ತಕ್ಕ ಹಾಗೆ ಸರ್ಕಾರಿ ಆಗತ್ತೆ ಎಲ್ಲ ಶಾಲೆಯಲ್ಲಿ ಅಂತ ಮಾಡಿದ್ರೆ ಒಳ್ಳೇದಾಗ್ತದೆ. ಇದೇ ಒಂದು ಆಲೋಚನೆಯಲ್ಲಿ ಇದೇ ಒಂದು ಉದ್ದೇಶದ ಜೊತೆಗೆ ಫುಡ್ ಚೈನ್ ಕ್ಯಾಂಪೇನ್ ಕೂಡ ಅಷ್ಟೇ. ಪ್ರತಿಯೊಂದು ಶಾಲೆಯಲ್ಲಿ ಆಗಿರ್ಲಿ ಅಥವಾ ಕಾಲೇಜ್ಗಳಲ್ಲಿ ಅಲ್ಲಿ ಒಂದು ಕಾಲೇಜ್ ಆವರಣದಲ್ಲಿ ಒಂದಷ್ಟು ಕೃಷಿಗೆ ತರಕಾರಿಗಳನ್ನಾಗಿರ್ಬೋದು, ಭತ್ತಗಳನ್ನಾಗಿರ್ಬೋದು, ಹೀಗೆ ಕೃಷಿಗೆ ಸಂಬಂಧಪಟ್ಟ ಬೇರೆ ಬೇರೆ ಇದನ್ನೆಲ್ಲ ಅಲ್ಲಿ ವಿದ್ಯಾರ್ಥಿಗಳ ಸಹಕಾರದ ಜೊತೆಗೆ ಅಲ್ಲಿ ಮಾಡಿ ಅದರಿಂದ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಕೃಷಿಯ ಬಗ್ಗೆ ಜ್ಞಾನ ಸಿಗುತ್ತೆ, ಅದ್ರ ಒಂದು ಅನುಭವ ಸಿಗುತ್ತೆ, ಅದ್ರಲ್ಲಿ ಏನೇನೆಲ್ಲ ಮಾಡ್ಬೇಕು ಅನ್ನೋದು ಅವರಿಗೂ ಕೂಡ ಗೊತ್ತಾಗುತ್ತೆ, ಅದ್ರ ಕಷ್ಟ ಎಷ್ಟಿದೆ, ಒಬ್ಬ ರೈತ ತನ್ನ ನಿಜ ಜೀವನದಲ್ಲಿ ಎಷ್ಟು ಕಷ್ಟ ಪಡ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ, ಕಾಲೇಜ್ಗಳಲ್ಲಿ ಫುಡ್ ಚೈನ್ ಕ್ಯಾಂಪೇನ್ ಒಂದು ಕೃಷಿಯ ವಾತಾವರಣವನ್ನ ಮಾಡ್ಲಿಕ್ಕೆ ಒಂದು ಹೊಸ ಯೋಜನೆಯನ್ನ ಮುಂದಕ್ಕೆ ತರಲಿಕ್ಕಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಇಲ್ಲ ಸರ್, ಅದು ಬಹಳ ಒಳ್ಳೆ ಕೋಚಿಂಗ್ ಕ್ಯಾಂಪ್ ಮಾಡಿ ಯೋಚನೆ ಉಂಟಲ್ಲ, ಮುಂದಿನ ದಿನದಲ್ಲಿ ಅದು ಬಹಳ ಪ್ರಯೋಜನ ಆಗ್ತದೆ. ಯಾಕೆಂದ್ರೆ ಅಲ್ಲಿ ಕಲ್ತುಕೊಂಡು ಒಂದು 100 ಮಕ್ಕಳು ಅದನ್ನು ಮಾಡಿದ ಮುಂದಿನ ಪ್ರಯೋಜನ ಒಳ್ಳೇದಾಗ್ತದೆ. ಕೋಚಿಂಗ್ ಕ್ಯಾಂಪ್ ಮಾಡಿದ ಕೆಲಸ ನಾನು ಅದನ್ನು ಅಭಿನಂದನೆ ಕೊಡ್ತೇನೆ, ಇಷ್ಟಪಡ್ತೇನೆ ಅದನ್ನು ಕೂಡ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಈಗ ಮುಂದಿನ ಕಾಲದಲ್ಲಿ ನೇಗಿಲು ರೈತ ನಾಯರಲ್ಲಿ ನವಗಟ್ಟಿ ಓಡೋ ಕಾಲ ಇತ್ತು. ಈಗಿನ ಕಾಲ ನಮ್ಮ ಕೃಷಿಯಲ್ಲಿ ಮಿಷನ್ ಅಲ್ಲಿ ಓಡಾಡೋ ಕಾಲ ಇತ್ತಲ್ಲ, ಆದ ಕಾರಣ ಸ್ವಲ್ಪ ಹದಗೆಟ್ಟಿದೆ. ಕಟ್ಟು ಎರುವಲ್ಲಿ ಬೆತ್ತದಲ್ಲಿ ಓಡಾಡೋ ಆ ಪರಿಸ್ಥಿತಿ ಇಲ್ಲ. ಮುಂದಿನ ಕಾಲ ಹಿರಿಯರೆಲ್ಲ ಹೋದರು, ಆದರೆ ಈಗಿನ ಯುವಕರು ಮಿಷನ್ನಲ್ಲಿ ಓಡಾಡ. ಆದರೆ ಅದರಿಂದ ಜಾಸ್ತಿ ಅಲ್ಲಿ ಶಾಲೆಯಲ್ಲಿ ಬೈಲಲ್ಲಿ ಮಾಡುವುದು ಕೃಷಿ ಕ್ಯಾಂಪು ಅದು ಬಹಳ ಒಳ್ಳೇದಾಗ್ತದೆ. ಮುಂದಿನ ಅದನ್ನು ಮರೆಯುವುದು ಬೇಡ ಯಾರು ಕೂಡ. ಮುಂದಿನ ದಿನದಲ್ಲಿ ಅದು ಒಳ್ಳೆಯ ಮಾರಲಿ ಅಂತ ನಾನು ಕೂಡ ಆರಿಸುತ್ತೇನೆ. ಒಟ್ಟಾರೆಯಾಗಿ ಪ್ರತಿಯೊಬ್ರು ಕೂಡ ಇಲ್ಲಿ ಕೃಷಿಯ ಜೊತೆಗೆ ವಿದ್ಯೆಯ ಜೊತೆಗೆ ಒಂದು ಸಮಾಜಕ್ಕೆ ಒಳಿತು ಮಾಡುವಂತಹ ಒಂದು ಕೆಲಸವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು. ಅದಕ್ಕೆ ಒಂದು ನಿಜವಾದ ಉದಾಹರಣೆ ಅಂತ ಹೇಳಿದ್ರೆ, ನಮ್ಮ ಜೊತೆಗಿರುವಂತಹ ಉದಾಹರಣೆ ಅಂತ ಹೇಳಿದ್ರೆ ನೀವೇ. ಶಿಕ್ಷಣವಿಲ್ಲದಿದ್ರು ಕೂಡ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗ್ಬೇಕು ಅಂತ ಹೇಳಿ ಶಾಲೆಯನ್ನ ಕಟ್ಟಿದ್ರಿ, ಮುಂದಕ್ಕೆ ಪದವಿ ಪೂರ್ವ ಕಾಲೇಜನ್ನ ಕಟ್ಬೇಕನ್ನುವ ಒಂದು ಯೋಚನೆಯಲ್ಲಿ ಇದ್ದೀರಿ. ಅದಕ್ಕೂ ಕೂಡ ನಿಮ್ಗೆ ಶುಭವನ್ನ ಹಾರೈಸ್ತಾ, ಯಾರ್ಯಾರಿಗೆಲ್ಲ ಇವರ ಜೊತೆಗೆ ಕೈ ಜೋಡಿಸಿ ಈ ಒಂದು ಪುಟ್ಟ ಗ್ರಾಮದಲ್ಲಿ, ಪುಟ್ಟ ಊರಿನಲ್ಲಿ ಒಂದು ಪದವಿ ಪೂರ್ವ ಕಾಲೇಜನ್ನ ತೆರಿಬೇಕು ಅನ್ನೋ ಕನಸು, ಇವರ ಕನಸಿಗೆ ಒಂದು ನನಸಾಗುವ ಹಾಗೆ ಮಾಡುವ ಒಂದು ಜವಾಬ್ದಾರಿ ನಮ್ಮೆಲ್ಲರದು ಕೂಡ. ಸೊ ನಿಮಗೆ ಯಾರಲ್ಲಿ ಆಸಕ್ತಿ ಇದೆ, ಇವರ ಜೊತೆಗೆ ಇವರ ಹೆಜ್ಜೆಯ ಜೊತೆಗೆ ಯಾರೆಲ್ಲ ನೀವು ಅವರ ಜೊತೆಗೆ ನಿಲ್ಬೇಕು ಅನ್ನೋ ಒಂದು ಆಶಯ ಇದೆ, ಅವರೆಲ್ಲರೂ ಕೂಡ ದಯವಿಟ್ಟು ನೀವು ಬಂದು ನಮ್ಮ ಒಂದು ಫುಡ್ ಚೈನ್ ಕ್ಯಾಂಪೈನ್ ಒಂದು ಸಂಸ್ಥೆಯ ಪರವಾಗಿ ನಿಮ್ಮ ಹತ್ರ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇವರ ಒಂದು ಸಂಸ್ಥೆಗೆ, ಇವರ ಒಂದು ಕನಸಿಗೆ ನಾವೆಲ್ಲರೂ ಕೂಡ ಬೆನ್ನೆಲುಬಾಗಿ ನಿಲ್ಲೋಣ. ತನು ಮನ ಧನ ಎಲ್ಲರಲ್ಲೂ ಕೂಡ ಇವರಿಗೆ ಸಹಕಾರವನ್ನ ಮಾಡೋಣ. ಮುಂದಿನ ದಿನಗಳಲ್ಲಿ ಈ ಒಂದು ಊರಿನಲ್ಲಿ ಇವರ ಮನೆ ಹತ್ರ ಒಂದು ಪದವಿ ಪೂರ್ವ ಕಾಲೇಜು ತೆರೆಯುವಂತಹ ಕ್ಷಣವನ್ನು ನಾವೆಲ್ಲರೂ ಕೂಡ ನೋಡೋಣ ಅಂತ ಹೇಳ್ತಾ, ಇಲ್ಲಿಯ ತನಕ ಕಾರ್ಯಕ್ರಮವನ್ನ ನೋಡಿದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಜೊತೆಯಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಹಾಗೆ ಕೊನೆ ಪಕ್ಷ 70 ವರ್ಷ ಆಯ್ತು. 2020-21ರಲ್ಲಿ ಪದ್ಮಶ್ರೀ ಕೊಟ್ಟು ನನಗೆ ಸುಧಾರಿಸಿ ದೇಶದ ಪ್ರಧಾನಮಂತ್ರಿ ಮತ್ತೆ ರಾಷ್ಟ್ರಪತಿ ರಮನಾಥ ಗೋವಿಂದ, ದೇಶ ನರೇಂದ್ರ ಮೋದಿ ಅವರು ಇನಿ ಕೂಡ ಬಾಳಲಿದ್ದಾರೆ. ಕರ್ನಾಟಕ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಣ್ಣ ಕೂಡ ನನಗೆ ರಾಜ್ಯೋತ್ಸವ ಕೊಟ್ಟರು. ಮಂಗಳೂರು ಜಿಲ್ಲೆಯ ಜನ ನನಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕರ್ನಾಟಕ ಮುಖ್ಯಮಂತ್ರಿಗೆ, ದೇಶದ ಪ್ರಧಾನಮಂತ್ರಿ, ಮಂಗಳೂರು ಜಿಲ್ಲೆಗೆ, ದೇಶ ರಾಷ್ಟ್ರಪತಿ ಈ ಸಂದರ್ಭ ನಿಮ್ಮ ಮುಖಾಂತರ ನನ್ನ ಕೊನೆಯ ಪಕ್ಷಿಗೆ ಧನ್ಯವಾದ. ಇದೇ ರೀತಿ ನೋಡಿದ್ರಲ್ಲ, ಅವರು ಮಾತುಗಳಲ್ಲಾಗ್ಲಿ ನಡವಳಿಕೆಯಲ್ಲಾಗ್ಲಿ ಎಷ್ಟು ಸರಳತೆಯನ್ನ ಹೊತ್ಕೊಂಡು ಬಂದಿದ್ದಾರೆ. ಬಹುಶಃ ಅವರ ಈ ಒಂದು ಸಾಧನೆಗೆ ಅವರ ಸರಳತೆಯೇ ಒಂದು ಆಧಾರವಾಗಿದೆ. ಹೀಗೆ ಇನ್ನಷ್ಟು ಕಾರ್ಯಕ್ರಮಗಳನ್ನ, ಇನ್ನಷ್ಟು ಸಂಚಿಕೆಗಳನ್ನ, ಇನ್ನಷ್ಟು ತೆರೆಗೆ ಬಾರದಂತಹ ಸಾಧಕರನ್ನ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನ ಫುಡ್ ಚೈನ್ ಕ್ಯಾಂಪೇನ್ ಕೃಷಿ ಮಿತ್ರ ಕಾರ್ಯಕ್ರಮದ ಮೂಲಕ ಮಾಡಲಿದೆ ಅಂತ ಹೇಳ್ತಾ, ಮತ್ತೊಮ್ಮೆ ಕಾರ್ಯಕ್ರಮವನ್ನ ನೋಡಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ.